सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಜಗಜ್ಜನನಿ ಸಕಲ ಜೀವಗಳಿಗೆ ಆನಂದ ರಸ ರೂಪದಲ್ಲಿದ್ದಾಳೆ. ಆದ್ರಿಂದಲೇ ಅವಳನ್ನ ಶೃಂಗಾರ ರಸ ಸಂಪೂರ್ಣ. ಪ್ರತಿಯೊಂದು ಜೀವಕ್ಕೂ ಒಂದಲ್ಲ ಒಂದು ರೀತಿಯ ಆನಂದ ಇದೆ. ಅದು ಸದಾಕಾಲ ಇಲ್ಲದೆ ಇರ್ಬೋದು, ಆದರೆ ಆನಂದ ಇಲ್ಲದ ಜೀವ ಯಾವುದೂ ಇಲ್ಲ. ಪ್ರತಿ ಜೀವಕ್ಕೆ ಒಂದಲ್ಲ ಒಂದು ರೀತಿಯ ಒಂದಲ್ಲ ಒಂದು ಕಾಲದಲ್ಲಿ ಒಂದೊಂದು ಅನುಭವ ಇದೆ, ಆನಂದ ಇದೆ. ಆ ಆನಂದವನ್ನ ತಾಯಿ ತಾನು ಕರುಣೆಯಿಂದ ಜೀವಗಳಿಗೆ ಅನುಗ್ರಹಿಸಿದ್ದಾಳೆ. ಹಾಗಾಗಿ ಶೃಂಗಾರ ರಸ ಸಂಪೂರ್ಣ. ಅದು ಒಂದು ಸಣ್ಣ ಇರುವೆ ಅಥವಾ ಅದಕ್ಕಿಂತ ಸಣ್ಣ ಜೀವ ಇದ್ರೂ ಕೂಡ ಎಲ್ಲಕ್ಕೆ ಆನಂದ ಎಂಬುದು ಇದೆ. ಶೃಂಗಾರ ಅನ್ನುವುದಾಗ ಆನಂದ ಎಂಬುದನ್ನು ಕೂಡ ನಾವು ಪರಿಭಾವಿಸಬೇಕು. ಮತ್ತೆ ತಾಯಿ ತಾನು ಸ್ವತಃ ಯಾವ ರೀತಿ ಶೃಂಗಾರ ರಸ ಸಂಪೂರ್ಣಳಾಗಿದ್ದಾಳೆ ಅಂದ್ರೆ, ಅವಳಿಗೆ ನಾವು ಹಿಂದೆನೂ ನೋಡ್ಕೊಂಡಿದ್ದೇವೆ, ತಾನು ಕಾಮೇಶ್ವರ ಪ್ರಾಣನಾಡಿ ಅನ್ನುವಂತೆ ತನ್ನ ಪ್ರಾಣನಾಡಿಯಾಗಿ ಕಾಮೇಶ್ವರನನ್ನ ಹೊಂದಿದ್ದಾಳೆ. ಕಾಮೇಶ್ವರನಿಗೆ ಅವಳು ಪ್ರಾಣನಾಡಿ ನಿಜ, ಆದರೆ ಅವಳ ಪ್ರಾಣನಾಡಿ ಕಾಮೇಶ್ವರ ಇದ್ದಾನೆ. ಅದನ್ನ ಸೀತಾದೇವಿಯ ವಿಚಾರ ಬಂದಾಗ ಅಶೋಕವನದಲ್ಲಿ, ಅಶೋಕವನ ಅದ್ಭುತವಾದಂಥ ಒಂದು ಸೌಂದರ್ಯದ ಗಣಿ, ಅದನ್ನ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅಂಥ ಒಂದು ಅದ್ಭುತವಾದ ಸೌಂದರ್ಯದ ಗಣಿಯಾಗಿರುವ ಅಶೋಕವನದಲ್ಲಿ ಇವನು ರಾವಣ ಎಲ್ಲೆಲ್ಲೂ ಇಲ್ಲದೆ ಇರುವಂತ ಲೋಕಗಳಿಂದ ಸಂಗ್ರಹ ಮಾಡಿದ್ದಾನೆ ಗಿಡಗಳನ್ನ. ಅಲ್ಲಿ ಅವನು ಕೃತಕವಾಗಿ ನಿರ್ಮಾಣ ಮಾಡಿದ್ದಾನೆ. ಎಷ್ಟನ್ನು ಇವತ್ತು ನಾವು ಹೇಳ್ತೀವಲ್ಲ, ಏನು ಫೌಂಟನ್ ಇತ್ಯಾದಿ ಎಲ್ಲ, ಅವೆಲ್ಲ ಅವನು ಆ ಕಾಲದಲ್ಲಿ ಕೃತಕವಾಗಿ, ನಿಜ ಬೆಟ್ಟ ಯಾವುದು ಕೃತಕ ಬೆಟ್ಟ ಯಾವುದು ಗೊತ್ತಾಗಲ್ಲ. ಝರಿ ಬೆಟ್ಟದಿಂದ ಧುಮುಕತ್ತಲ್ಲ, ನಿಜ ಯಾವುದು ಕೃತಕ ಯಾವುದು ಅಂದ್ರೆ ಅಂತ ಎಲ್ಲ ತಯಾರು ಮಾಡಿದ್ದಾನೆ. ಎಲ್ಲಿದೆ? ಅಶೋಕವನದಲ್ಲಿ. ಅಂಥ ಅದ್ಭುತವಾದ ಸೌಂದರ್ಯದ ಗಣಿ ಅಶೋಕವನ. ತಾಯಿ ಸೀತಾಮಾತೆ ತಾನು ಕೂತಿದಾಳಲ್ಲ, ಅವಳ ಸುತ್ತ ಇರುವವರು ಭೀಕರಾಕಾರದ ರಾಕ್ಷಸಿಯರು. ಅವಳು ಅಂದ್ರೆ ಇದು ಸಂಸಾರದಲ್ಲಿ ಭೀಕರವಾದ ಮುಖನೂ ಇದೆ, ಸುಂದರವಾದ ಮುಖನೂ ಇದೆ. ಸೌಂದರ್ಯವನ್ನ ಅನುಭವಿಸುವುದು ಎಷ್ಟೋ ದಿನ ಇದೆ ಅಲ್ವಾ. ನಮ್ಮ ಜೀವನ ನಾವು ಪರೀಕ್ಷೆ ಮಾಡಿಕೊಂಡ್ರೆ ನಾವು ಅಂತೀವಿ, ನನ್ನ ಜೀವನದಲ್ಲಿ ಬರೀ ದುಃಖನೇ ಆಗೋಯ್ತು ಅಂತ. ಆದರೆ ಇಲ್ಲ, ಪರೀಕ್ಷೆ ಮಾಡಿಕೊಂಡ್ರೆ ದುಃಖದ ಅಂಶ ಇದೆ. 20-40 ಇರ್ಬೋದು, 60-70 ಎಲ್ಲ ಸುಖನೂ ಇದೆ. ಆದರೆ ನಮಗಿದು ಭಾರ ಅಂತ ಅನ್ಸುತ್ತೆ. ಇಲ್ಲಿ ಆ ಅಶೋಕವನವನ್ನ ನಾವು ಆ ರೀತಿ ಉದಾಹರಣೆಯಾಗಿ ತಗೊಂಡ್ರೆ, ಈ ಭೀಕರವಾದ ಸಂಸಾರದ ಮುಖಗಳು ಒಂದಿದೆ, ಹಾಗೆ ಸಂಸಾರದಲ್ಲೇ ಇರುವಂತಹ ಅತ್ಯಂತ ಸುಖ ಒಂದಿದೆ. ಆದರೆ ಅಮ್ಮ ಯಾವುದನ್ನು ನೋಡ್ತಿಲ್ಲ, ಅಂದ್ರೆ ಆತ್ಯಂತಿಕವಾದ ಸುಖಗಳನ್ನ ಗಮನಿಸ್ತಾ ಇಲ್ಲ. ಹಾಗೆ ಸಂಸಾರದ ಭೀಕರ ರೂಪಗಳು ಏನಿದೆ ಅದನ್ನೂ ಗಮನಿಸ್ತಿಲ್ಲ. ಅವಳ ಪ್ರಾಣ ಎಲ್ಲಿದೆ? ರಾಮ 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 ರಾಮ, ಅಲ್ಲೇ ಇದೆ ಅವಳ ಪ್ರಾಣ. ನೋಡಿ, ಕಾಮೇಶ್ವರ ಪ್ರಾಣ ನಾಡಿ, ಹಾಗೆ ಅವಳ ಕಾಮೇಶ್ವರ ಯಾರು? ರಾಮ. ಈ ಎಲ್ಲ ಭೌತಿಕವಾದ ಪ್ರಾಪಂಚಿಕವಾದ ಸೆಳೆತಗಳು ಏನಿದೆ, ಆನಂದದಾಯಕವಾದ್ದು, ದುಃಖದಾಯಕವಾದ್ದು, ರಾಗದ್ವೇಷಗಳಿಗೆ ಕಾರಣವಾಗುವಂತ ಏನೇನಿದ್ರೂ ಕೂಡ ಆ ರಾಗದ್ವೇಷವೇ ನಮಗೆ ಬೀಜ. ಅದನ್ನ ಮತ್ತೆ ಮತ್ತೆ ಹೇಳ್ಕೊತಾ ಇದ್ದೇವೆ. ಆ ರಾಗದ್ವೇಷಗಳೆಂಬ ಬೀಜದ ಕಡೆಗೆ ಗಮನಿಸದೆ ಅವಳ ಗಮನ, ನಾವು ಅದನ್ನೇ ಆಧಾರವಾಗಿ ಇಟ್ಕೋಬೇಕು, ಅದನ್ನೇ ಆದರ್ಶವಾಗಿ ಇಟ್ಕೋಬೇಕು. ನಮ್ಮ ಗಮನ ಎಲ್ಲಿರ್ಬೇಕು? ಪ್ರಭೋ 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 ನಾರಾಯಣ ಗೋವಿಂದ, ಆ ರೀತಿ ನಮ್ಮ ಒಂದು ಭಾವ ಆ ಪರಮಾತ್ಮ ಭಾವದಲ್ಲಿ, ಅಮ್ಮ ಅನ್ನುವುದಾಗಿ ಆ ಭಾವದಲ್ಲಿ ತುಂಬಿರಬೇಕು. ಆಗ ನಮಗೆ ಪ್ರಪಂಚ ಎಲ್ಲ ಸುಖದಾಯಕವೇ ಕಾಣುತ್ತೆ. ಯಾವುದೋ ಕ್ರೂರವಾಗಿರುವುದರಲ್ಲಿ ಕೂಡ ನಮಗೆ ಆನಂದವೇ. ಆದ್ರಿಂದಲೇ ಹುಲಿಯನ್ನು ನಾರಾಯಣನಾಗಿ ಕಾಣೋದಕ್ಕೆ ಯಾರಿಗಾಗತ್ತೆ?
ಯಾರು ಈ ಒಂದು ಭಾವದಲ್ಲಿ ತುಂಬಿದ್ದಾರೆ ಯೋಗಿಗಳು, ಅವರಿಗೆ ಸಾಧ್ಯ. ಆ ರೀತಿಯಲ್ಲಿ ಪರಮಾತ್ಮಮಯವಾದ ಭಾವ ಇದ್ದಾಗ ಹುಲಿಯಿಂದ ಭಯ ಇಲ್ಲ, ಸಿಂಹದಿಂದ ಭಯ ಇಲ್ಲ, ಆನೆ ಯಾವುದರಿಂದ ಭಯ ಇಲ್ಲ, ಎಲ್ಲದರಿಂದಲೂ ಕೂಡ ಆನಂದ ಇದೆ. ಪ್ರಹ್ಲಾದನಂಥ ಕಂದ ಆದ್ರಿಂದಲೇ ಎಲ್ಲವನ್ನ ನಾರಾಯಣಮಯವಾಗಿ ಕಾಣೋದಕ್ಕೆ ಸಾಧ್ಯ ಆಯ್ತು. ಅದೇ ದೃಷ್ಟಾಂತವನ್ನ ನಾವು ಸೀತಾಮಾತೆಯಲ್ಲಿ, ಅದೇ ದೃಷ್ಟಾಂತವನ್ನ ಇಲ್ಲಿ ನಾವು ಲಲಿತೆಯಲ್ಲಿ ನೋಡ್ತಾ ಇರುವಂತದ್ದು. ಹಾಗೆ ಕಾಮೇಶ್ವರನನ್ನ ತನ್ನ ಪ್ರಾಣನಾಡಿಯಾಗಿ ಹೊಂದಿದವಳಾಗಿ, ಕಾಮೇಶ್ವರನ ಶೃಂಗ ಭಾವ ಎಲ್ಲಿದೆ? ಕಾಮೇಶ್ವರನ ಶೃಂಗ ಭಾವ ಎಲ್ಲ ಸೃಷ್ಟಿಯಲ್ಲಿದೆ. ಕಾಮೇಶ್ವರನ ಶೃಂಗ ಭಾವ ಎಲ್ಲ ಸೃಷ್ಟಿಯ ಉಳಿಯುವಿಕೆಯಲ್ಲಿದೆ. ಸೃಷ್ಟಿಯ ಪ್ರತಿ ಜೀವದ ಸಂರಕ್ಷಣೆಯಲ್ಲಿ ಕಾಮೇಶ್ವರನ ಭಾವ ತುಂಬಿದೆ. ಆದ್ರಿಂದ ಅವನ ಗಮನ ಎಲ್ಲಿದೆ, ಅಲ್ಲೇ ಅವಳ ಪ್ರಾಣ ಮಿಡಿತಾ ಇದೆ. ಆದ್ರಿಂದ ಅವಳು ಆ ಕಾಮೇಶ್ವರನ ಧ್ಯೇಯವನ್ನ ಸಾಧನೆ ಮಾಡುವವಳಾಗಿ ಸಮಸ್ತ ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ಆನಂದಾಮೃತವನ್ನ ತುಂಬಿದವಳಾಗಿ, ಆದ್ರಿಂದ ಎಲ್ಲೆಲ್ಲೂ ಆನಂದ. ಎಲ್ಲಿ? ಗಾಳಿಯಲ್ಲಿ ಆನಂದ, ನದಿಯಲ್ಲಿ ಆನಂದ. ಅದನ್ನು ಅನೇಕ ಬಾರಿ ಹೇಳ್ಕೊಳ್ತೇವೆ ನಾವು. ಮಧುವಾತಾರುತಾಯತೆ. ಆದ್ರಿಂದ ಗಾಳಿಯಲ್ಲಾಗ್ಲಿ, ನದಿಯಲ್ಲಾಗ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಾಗಲಿ ಎಲ್ಲೆಲ್ಲೂ ಆ ಆನಂದ ಮಧು ತುಂಬುವುದು ಆ ತಾಯಿಯ ಕೃಪೆಯಿಂದ ಎಲ್ಲವೂ ಇದೆ. ಆ ರೀತಿಯಾದ ತಾಯಿ ಶೃಂಗಾರ ರಸ ಸಂಪೂರ್ಣೆಯಾಗಿ, ಅವನ ಒಂದು ಪ್ರಾಣನಾಡಿಯಾಗಿ, ಅವನನ್ನ ತನ್ನ ಪ್ರಾಣನಾಡಿಯಾಗಿ ಹೊಂದಿ ಕಾಮ ಪೂಜಿತಳಾಗಿ ಇರುವಂತಹ ದೇವಿ, ಅವಳನ್ನ ಅನಂಗ ಕುಸುಮ ಮೊದಲಾದಂಥ ದೇವತೆಗಳು, ಆ ದೇವಿಯನ್ನ ಅನಂಗ ಕುಸುಮ ಮೊದಲಾದ ದೇವತೆಗಳು ಬೇಕಾದಾಗ ಅಲಂಕಾರ ಮಾಡಿದ್ದಾರೆ. ಹೇಗೆ ನಾವು ದೇವರಿಗೆ ಅಭಿಷೇಕ ಮಾಡ್ತೇವೆ, ದೇವರಿಗೆ ಅಭಿಷೇಕ ಮಾಡ್ತೇವೆ ಅಂದಾಗ ಒಂದು ವಿಗ್ರಹ ಅಲ್ಲ, ಭಾವಿಸಿಕೊಂಡ್ರೆ, ಹಾಗೆ ಅನಂಗ ಕುಸುಮ ಮೊದಲಾದ ದೇವತೆಗಳೆಲ್ಲರೂ ತಾಯಿ ಲಲಿತೆಯನ್ನ ಪೀಠದಲ್ಲಿ ಕೂಡಿಸಿ ಅವಳಿಗೆ ಅಭಿಷೇಕಾದಿಗಳನ್ನ ಮಾಡಿ ಬೇಕಾದ ಆಭರಣಗಳಿಂದ ಅವಳನ್ನ ಅಲಂಕರಿಸಿದ್ದಾರೆ. ಅವರು ಅಲಂಕಾರ ಮಾಡಿದ್ದು ಯಾವುದಕ್ಕೆ? ಶೃಂಗಾರ. ದೇವಿಯನ್ನ ಸಿಂಗರಿಸಿದ್ದಾರೆ. ದೇವಿ ಚೆನ್ನಾಗಿ ಕಾಣ್ಲಿ, ಅಲಂಕಾರದಿಂದ ಕಾಣ್ಲಿ ಅಂತ. ಆ ಅನಂಗ ಮೇಖಲ, ಅನಂಗ ಕುಸುಮ ಮೊದಲಾದಂಥವರು ಅವಳನ್ನ ಅಲಂಕರಿಸಿದ ಆ ಅಲಂಕಾರದಿಂದ ತಾಯಿ ರಸ ಸಂಪೂರ್ಣಳಾಗಿದ್ದಾಳೆ. ತುಂಬಾ ಇಷ್ಟ ಆಯ್ತಮ್ಮ ನೀ ಮಾಡಿದ್ದು, ನಮ್ಗೆ ಎಷ್ಟು ಆನಂದ ಆಗುತ್ತೆ. ಇಷ್ಟು ಚೆನ್ನಾಗಿರೋ ಹೂವಿನ ಹಾರ ತಂದಿದೀಯೇ ಅಂತ ದೇವಿ ಹಾರವನ್ನ ಅರ್ಪಣೆ ಮಾಡಿದ್ರೆ, ಇಷ್ಟು ಚೆನ್ನಾಗಿದೆಯಮ್ಮ ನಿನ್ನ ಆ ಹಾರ ಅಂತ ಆಸ್ವಾದನೆ ಮಾಡಿದ್ರೆ, ಆಗ ನಾವು ದೇವಿಗೆ ಪೂಜೆ ಮಾಡಿದ ತೃಪ್ತಿ ಅಲ್ವಾ? ಶೃಂಗಾರ ರಸ ಸಂಪೂರ್ಣ ಅಂದ್ರೆ ಈಗ ನಾವು ದೇವರಿಗೆ ಪೂಜೆ ಮಾಡುವಾಗ ನಾವು ದೇವರಿಗೆ ಹಾಕಿದ್ವಲ್ಲ, ದೇವರೇ ನಿಂಗೆ ಈ ಹಾರ ಇಷ್ಟ ಆಯ್ತಾ, ನೀ ಇದನ್ನ ಆನಂದ ಪಡ್ತಿದೀಯಾ, ಇದು ನಿನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ದೇವರನ್ನು ಮತ್ತೆ ಮತ್ತೆ ನೋಡೋಣ ಅನ್ನಿಸ್ತಾ ಇದೆ, ಆ ಭಾವ ಇದೆಯಲ್ಲ. ಆ ರೀತಿ ಗೋದಾದೇವಿ ತನ್ನ ಬದುಕನ್ನ ಹಾಗೇ ತೋರಿಸಿಕೊಟ್ಲು. ಆದ್ರಿಂದಲೇ ಅವಳು ತನ್ನನ್ನ ತಾನು ನೋಡ್ಕೊಂಡು ತಾನು ಮಾಲೆ ಕಟ್ಟಿದ್ಲು. ಕಟ್ಟಿದ ಮಾಲೆಯನ್ನ ತಾನು ಧರಿಸಿಕೊಂಡು ಭಗವಂತ ಈ ಮಾಲೆಯಲ್ಲಿ ಹೇಗೆ ಕಾಣ್ಬೋದು? ಯಾಕಂದ್ರೆ ಇವಳು ದೇವಾಲಯಕ್ಕೆ ಹೋಗಲ್ಲ. ಆದ್ರಿಂದ ಭಗವಂತ ಇದನ್ನ ಧರಿಸಿದ ಭಗವಂತ ಎಂಥ ಅಂದದಿಂದ ಇರಬಹುದು ಅದನ್ನ ಅವಳು ನೋಡ್ಕೊಳ್ತಿದ್ಲು. ಆಶ್ಚರ್ಯ ಅಂದ್ರೆ ನೋಡಿ, ಅವಳು ಕನ್ನಡಿನಲ್ಲಿ ಮಾಲೆ ಹಾಕೊಂಡು ಕನ್ನಡಿಲಿ ನೋಡಿದರೆ ಅವಳು ಕಾಣ್ತಿರ್ಲಿಲ್ಲ, ದೇವರೇ ಕಾಣ್ತಿದ್ದ. ಅಂದ್ರೆ ಅಂಥ ಒಂದು ಶೃಂಗಾರ. ಆ ರೀತಿ ದೇವರಿಗೆ ಶೃಂಗಾರ ಮಾಡಿದಾಗ, ಅಲಂಕಾರ ಮಾಡಿದಾಗ, ಇದೆಲ್ಲ ನಮಗೂ ಜೀವನದಲ್ಲಿ ಅನುಭವದಲ್ಲಿ ಇರುತ್ತೆ. ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ರೆ ಅಭಿಷೇಕದ ನಂತರ ಪರದೆ ಹಾಕಿರ್ತಾರೆ, ಆಮೇಲೆ ಪರದೆ ತೆಗೆದ್ರೆ ಎಷ್ಟು ಆನಂದ ಆಗುತ್ತೆ. ಅವರು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಈ ವಿಭೂತಿ ಇತ್ಯಾದಿಗಳನ್ನು ಅಥವಾ ನಾಮಗಳನ್ನು ಹಾಕಿ ಅಲಂಕಾರ ಮಾಡಿ ನೋಡಿದ ತಕ್ಷಣ ಏನೋ ಜುಮ್ ಅನ್ನುತ್ತೆ ಅಲ್ವೇ? ಆ ರೀತಿ ತಾಯಿ ಅನಂಗ ಕುಸುಮ ಮೊದಲಾದಂಥ ತನ್ನದೇ ಆದ ದೇವಿ ಸಖಿಯರು ಅವಳಿಗೆ ಅಲಂಕರಿಸಿದ್ದನ್ನ ನೋಡಿ ಆನಂದದಿಂದ, ನೀವು ಮಾಡಿದ ಶೃಂಗಾರ ನಂಗೆ ಇಷ್ಟ ಆಯ್ತಮ್ಮ, ನಂಗೆ ತುಂಬಾ ಸಂತೋಷ ಆಗಿದೆ ಅಂತ ಆನಂದ ಪಡ್ತಾ ಇದ್ಲು. ಆದ್ರಿಂದ ಶೃಂಗಾರ ರಸ ಸಂಪೂರ್ಣ. ತಾಯಿಯ ಪಾದದಿಂದ ತಲೆಯವರೆಗೆ ಅವರು ಅಲಂಕಾರ ಮಾಡಿದ್ದಾರೆ. ಆ ಪ್ರತಿಯೊಂದು ಅಲಂಕಾರದಿಂದ ಅವಳು ಆನಂದ ಪಟ್ಟಿದ್ದಾಳೆ. ಆದ್ರಿಂದ ಶೃಂಗಾರ ರಸ ಸಂಪೂರ್ಣ ಎಂಬುದಾಗಿ ಎರಡನೆಯದಾಗಿ ಅರ್ಥವನ್ನ ನಾವು ನೋಡೋದು. ಇನ್ನು ಈ ಶೃಂಗಾರ ರಸ ಸಂಪೂರ್ಣ ಅನ್ನುವ ನಾಮ ಮತ್ತೆ ಪೂರ್ಣ, ಈ ಶ್ರೀಚಕ್ರ ಇದೆಯಲ್ಲ, ಶ್ರೀಚಕ್ರದ ಪ್ರತಿಯೊಂದು
ಹೆಜ್ಜೆಯಲ್ಲಿ ಇರುವಂತಹ ದೇವಿಯ ರಸವನ್ನ ಅದು ತೋರಿಸುತ್ತೆ. ನಾವು ಸುಮ್ಮನೆ ಉದಾಹರಣೆಗೆ ನೋಡೋದಾದ್ರೆ, ಈ ಪುಸ್ತಕ ಎಲ್ಲರ ಹತ್ರ ಇದೆಯಲ್ಲ, ಇಲ್ಲೇ ನೋಡಿ ತಾಯಿ ಹಣೆ ಮೇಲಿನ ಬಿಂದುಗೂ ಆ 3 ಕಣ್ಣುಗೂ ತ್ರಿಕೋಣ ಹೆಂಗ್ ಕಾಣುತ್ತೆ ಅಂದ್ರೆ, ಬಿಂದು ಮತ್ತೆ ತ್ರಿಕೋಣ ಆ ವಿಕಾಸವನ್ನ ನಾವು ಗಮನಿಸಿದಾಗ ಹೇಗೆ ಈ ಒಂದು ವಿಕಾಸ ಯಾವುದು ಸರ್ವಾಶಾ ಪರಿಪೂರಕದಿಂದ ಹಿಡಿದು ಸರ್ವ ಸಂಕ್ಷೋಭಿಣಿ ಇತ್ಯಾದಿಯಾಗಿ ಸರ್ವ ಸೌಭಾಗ್ಯದಾಯಿನಿ, ಸರ್ವಾರ್ಥ ಸಾಧಿಕ ಆ ಚಕ್ರಗಳು ವಿಕಾಸಗೊಳ್ಳುತ್ತಾ ಹೋದಾಗ ಒಂದೊಂದು ಜಾಗದಲ್ಲಿ ತಾಯಿಯ ಆ ಶೃಂಗಾರ, ಆ ಭಾವ ಏನಿದೆ ಆ ರಸವನ್ನ ನಾವು ಗಮನಿಸಬಹುದು. ಹಾಗಾಗಿ ಇಲ್ಲಿ ತ್ರೈಲೋಕ್ಯಂ, ಈ ಶೃಂಗಾರ ರಸ ಸಂಪೂರ್ಣಳಾದ ದೇವಿಯ ಒಂದು ವಿಚಾರ ಬಂದಾಗ ಶ್ರೀಚಕ್ರ ಅಂದ್ರೆ ಬಿಂದುವಿನಲ್ಲಿ ತ್ರಿಕೋಣ, ಅಲ್ಲಿಂದ ವಿಕಾಸಗೊಳ್ಳುತ್ತಾ ಇರುವಂತಹ ಅಷ್ಟದಳ, ಹಾಗೆ 16 ದಳ, 12 ದಳ, ಈ ದಳಗಳು ಕೊನೆಗೆ ಚತುರ್ದಶಾರ, ಅಂತರ್ದಶಾರ, ಬಹಿರ್ದಶಾರ, ಈ ಎಲ್ಲವುಗಳಲ್ಲಿ ತಾಯಿ ತುಂಬಿರುವ ರಸ ಇದೆಯಲ್ಲ, ರಸಗಳಲ್ಲಿ ಶೃಂಗ ಅಂತ ಹೇಳಿದ್ರೆ ಮತ್ತೆ 2 ಅಂತ ಹೇಳ್ಕೊಂಡಿದ್ದೇವೆ, ಅರ ಅಂದ್ರೆ ದಳಗಳು ಅಂತ ಹೇಳ್ಕೊಂಡಿದ್ದೇವೆ. ಅವುಗಳ ಮೂಲಕ ಇಲ್ಲಿ 5 ಮತ್ತೆ 4 ಅಂದ್ರೆ ತ್ರಿಕೋಣ, ಶೃಂಗ ಅಂದಾಗ ತ್ರಿಕೋಣ 3 ಶೃಂಗಗಳಿದೆ ಅಲ್ವಾ, ಆ ಲೆಕ್ಕದಲ್ಲಿ ನಾವು ಇಟ್ಕೊಂಡಾಗ 5 ಮತ್ತೆ 4 9. ರಸ ಎಷ್ಟು? ನವರಸಗಳು. ಆ ರಸದಿಂದ ಗಮನಿಸಿದಾಗಲೂ ಕೂಡ ದೇವಿಯ ಚಕ್ರದಲ್ಲಿರುವ ಮಂಡಲಗಳೆಷ್ಟು? ನವಮಂಡಲಗಳು. ಆ ಒಂದೊಂದು ಕೂಡ ನವರಸವನ್ನ ಪ್ರತಿನಿಧಿಸುತ್ತೆ. ಹೇಗೆ ಅಂದ್ರೆ ತ್ರೈಲೋಕ್ಯ ಮೋಹನ ಚಕ್ರ ಮೊಟ್ಟ ಮೊದಲನೆಯದೇ, ಅದು ಮೂಲಾಧಾರದಲ್ಲಿದೆ, ಅದು ಶೃಂಗಾರ ರಸದ ಪ್ರತಿನಿಧಿಯಾಗಿದೆ. ಆದ್ರಿಂದ ಮೊಟ್ಟ ಮೊದಲನೆಯ ತ್ರೈಲೋಕ್ಯ ಮೋಹನ ಎಲ್ಲ ಜೀವಿಗಳನ್ನ ಆಕರ್ಷಿಸೋದೇ ಶೃಂಗಾರ. ಎಲ್ಲ ಜೀವಿಗಳಿಗೆ ಶೃಂಗಾರ ಅಂದ್ರೆ ಮೊದಲಿಗೆ ಅಲಂಕಾರನೇ ಇಟ್ಕೊಳ್ಳಿ. ಯಾವುದೇ ಒಂದು ಇದು ನಾವೇ ಮಗುಗೆ ಏನ್ ಮಾಡ್ತೀವಿ, ಚೆನ್ನಾಗಿ ಅಲಂಕಾರ ಮಾಡಿ ಆಮೇಲೆ ದೃಷ್ಟಿ ಆಗದೆ ಇರಲಿ ಅಂತ ದೃಷ್ಟಿ ಎಲ್ಲ ಮಾಡ್ತೇವೆ. ಅಂದ್ರೆ ಆ ಅಲಂಕಾರ ಅನ್ನುವುದು ಏನೋ ಒಂದು ಆಕರ್ಷಣೆ. ಆ ರೀತಿ ಪ್ರತಿ ಜೀವಕ್ಕೆ ಮೊಟ್ಟ ಮೊದಲನೆಯ ಬೇಸಿಕ್ ಏನು? ಶೃಂಗಾರ. ಆದ್ರಿಂದ ತ್ರೈಲೋಕ್ಯ ಮೋಹನ ಚಕ್ರ ಬೇಸಿಕ್ಕು. ಅಲ್ಲಿರುವ ರಸ ಯಾವುದು? ಶೃಂಗಾರ ರಸ. ಅದು ಮೊದಲನೇ ರಸ. ಆಮೇಲೆ 16 ದಳದ ಒಂದು ಚಕ್ರ ಬರುತ್ತೆ, ಅದು ಸರ್ವಾಶಾ ಪರಿಪೂರಕ. ಶೃಂಗಾರ ಆಸೆ, ಶೃಂಗಾರ ಅಂದ್ರೆ ಅಲಂಕಾರಾದಿಗಳ ಆಸೆ ಅಥವಾ ಭೌತಿಕವಾದ ಜೀವನದ ಆಸೆ ಇದ್ದಾಗ ಅದು ಆ ಆಸೆಗಳನ್ನ ನೆರವೇರಿಸಿಕೊಡುವುದು. ಸರ್ವಾಶಾ ಪರಿಪೂರಕದಲ್ಲಿ ಇರುವಂತ ಒಂದು ರಸ ಏನಪ್ಪಾ ಅಂತ ಕೇಳಿದ್ರೆ, ದೇವಿ ಆ ಪ್ರತಿಯೊಂದು ಜೀವಿಯ ಆಸೆಯನ್ನ ನೆರವೇರಿಸಬೇಕಾದರೆ ಅವಳು ವೀರರಾಗಿ ನಿಂತು ಅವಳು ಎಲ್ಲರ ಆಸೆಯನ್ನ ನೆರವೇರಿಸ್ತಾಳೆ. ದೇವತೆಗಳ ಆಸೆಯನ್ನ, ದಾನವರ ಆಸೆಯನ್ನ. ಆದ್ರಿಂದ ಅಲ್ಲಿರುವುದು ವೀರ ರಸ. 2ನೆಯ ಚಕ್ರದಲ್ಲಿ ಅಥವಾ 2ನೇ ಮಂಡಲದಲ್ಲಿ ವೀರರಸ ರೂಪಿಣಿಯಾಗಿ ದೇವಿ ವಿರಾಜಮಾನಳಾಗಿದ್ದಾಳೆ. ಇನ್ನು 3ನೆಯದು 8 ದಳದ ಸರ್ವ ಸಂಕ್ಷೋಭಿಣಿ ಅನ್ನುವಂತ ಒಂದು ಚಕ್ರ. ಸರ್ವ ಸಂಕ್ಷೋಭಿಣಿ ಅಂದ್ರೆ ಅರ್ಥ ಏನು? ಎಲ್ಲವನ್ನ ಹೀರಿ ಒಣಗಿಸಿ ಬಿಡೋದು. ಅಂದ್ರೆ ಆ ಒಣಗಿದಾಗ ನಮಗೆ ಏನು ಬೇಕು? ದಯೆ ಬೇಕು, ಅನುಕಂಪೆ ಬೇಕು. ನಾನು ಬಿದ್ದು ಹೋಗ್ಬಿಟ್ಟಿದ್ದೀನಿ, ಒಣಗಿ ಹೋಗ್ಬಿಟ್ಟಿದ್ದೀನಿ, ಬಾಧೆ ತಡೀಲಾರದ ಸ್ಥಿತಿಲಿದ್ದೀನಿ. ಆಗ ನಮಗೆ ಬೇಕಾದ್ದೇನು? ಅನುಕಂಪೆ, ದಯೆ. ಆದ್ರಿಂದ ಸರ್ವ ಸಂಕ್ಷೋಭಿಣಿ ಚಕ್ರದಲ್ಲಿ ದೇವಿ ಕರುಣಾರಸ ರೂಪದಲ್ಲಿ ತಾನು ವಿರಾಜಮಾನಳಾಗಿದ್ದಾಳೆ. ಹಾಗೆ ಮುಂದಿನದು 14 ದಳಗಳ ದಶಾರ. ಅಲ್ಲಿ ಸರ್ವ ಸೌಭಾಗ್ಯ ಚಕ್ರ. ಅದು ಸರ್ವ ಸೌಭಾಗ್ಯದಾಯಕವಾದಂತ ಚಕ್ರ. ಸೌಭಾಗ್ಯ ಇದೆ ಅಂದ್ರೆ ಏನಿದೆ? ಭಯ ಇದೆ. ಯಾಕೆ? ನಮ್ಮ ಸೌಭಾಗ್ಯವನ್ನ ಯಾರು ಕಸ್ಕೊಳ್ತಾರೋ ತಾನೆ. ಆದ್ರಿಂದ ದೇವಿ ಅಲ್ಲಿ ಭಯಾನಕ ರೂಪದಲ್ಲಿ ನಿಂತು ಎಲ್ಲರ ಸೌಭಾಗ್ಯವನ್ನ ಕಾಪಿಡ್ತಾ ರಕ್ಷಿಸ್ತಿದ್ದಾಳೆ. ಹಾಗಾಗಿ ಅಲ್ಲಿ ಭಯಾನಕ ಎಂಬ ರಸ, ಸರ್ವ ಸೌಭಾಗ್ಯದಾಯಕವಾದ ಚಕ್ರದಲ್ಲಿ ಭಯಾನಕ ರಸವನ್ನ ತಾಯಿ ತೋರಿಸ್ತಾ ಇದ್ದಾಳೆ. ಈಗ ನಮ್ಗೆ ಏನ್ ಭರವಸೆ ಇರಬೇಕು? ನನ್ನಲ್ಲಿ ಏನು ಸೌಭಾಗ್ಯ ಇದೆ ಆ ಸೌಭಾಗ್ಯವನ್ನ ದೇವಿ ಕಿತ್ತುಕೊಳ್ಳೋದಕ್ಕೆ ಕೊಡೋದಿಲ್ಲ. ಬೇರೆ ಯಾರಾದ್ರೂ ಅದನ್ನ ಕಸಿಯೋದಕ್ಕೆ ಆಕ್ರಮಣಕ್ಕೆ ಬರ್ತಾರೆ ಅಂದ್ರೆ ದೇವಿ ಕಾಪಾಡೋದಕ್ಕೆ ನಿಂತಿರ್ತಾಳೆ. ಹೇಗೆ ನಿಂತಿರ್ತಾಳೆ? ಸಿಂಹವಾಹಿನಿಯಾಗಿ, ತ್ರಿಶೂಲ ಧಾರಿಣಿಯಾಗಿ ಅವಳು ನಿಂತಿದ್ದಾಳ. ಆ ಭರವಸೆ ನಮ್ಮಲ್ಲಿದ್ರೆ ನಮ್ಮ ಸೌಭಾಗ್ಯವನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೊರ ಸೌಭಾಗ್ಯವನ್ನ ಅಕಸ್ಮಾತ್ ಯಾರಾದ್ರೂ ಕಿತ್ಕೋಬಹುದು, ಒಳಗಿರುವ ದೇವಿಯ ಭಾವವನ್ನು ಯಾರು ಕಿತ್ಕೊಳ್ಳಕ್ಕಾಗುತ್ತೆ?
ಈಗ ಅದಕ್ಕೆ ಮತ್ತೆ ಸೀತೆಯನ್ನೇ ನೆನಪು ಮಾಡ್ಕೊಳ್ಳಿ. ಸೀತೆ ಎಲ್ಲವನ್ನ ಕಿತ್ಕೊಂಡಿರ್ಬೋದು ರಾವಣ, ಆದ್ರೆ ಅವಳ ಹೃದಯದಲ್ಲಿ ರಾಮ 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 ಯಾರು ಕಿತ್ಕೊಳಕ್ಕಾಗತ್ತೆ? ಆ ರಾಮ ರಾಮ ಮಿಡಿತವನ್ನ ಕೀಳಕ್ಕಾಗತ್ಯ? ಅಲ್ಲಿ ದೇವಿಯ ಒಂದು ಶ್ರೀರಕ್ಷೆ ಯಾವ ರೀತಿಯಲ್ಲಿದೆ, ಆ ರೀತಿ ಅವಳು ಸರ್ವ ಸೌಭಾಗ್ಯದಾಯಕ ಅನ್ನುವ 14 ದಳದ ಚಕ್ರದಲ್ಲಿ ಭಯಾನಕ ರಸರೂಪದಲ್ಲಿ ದೇವಿ ಇದ್ದಾಳೆ. ಹಾಗೆ ಮುಂದೆ ನಾವು ಬಂದಾಗ ಸರ್ವಾರ್ಥ ಸಾಧಕ ಅನ್ನುವಂಥ ಚಕ್ರ, ಆ ಸರ್ವಾರ್ಥ ಅದು ಬಹಿರ್ದಶಾರ, ಹೊರ ದಶಾರದಲ್ಲಿ ಇರುವಂಥದ್ದು. ಆ ಸರ್ವಾರ್ಥ ಸಾಧಕದಲ್ಲಿ ಒಂದೊಂದು ಅರ್ಥವನ್ನ ನಾವು ಸಾಧನೆ ಮಾಡಬೇಕಾದ್ರೆ ಬಿಟ್ಟಿ ಇಲ್ಲ. ಮಕ್ಕಳಿಗೆ ನಾವು ಹೇಳ್ತೀವಿ, ಈ ಮನೆ ಬಿಟ್ಟಿ ಬರ್ಲಿಲ್ಲ ಕಣೋ, ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ರಕ್ತ ಕಣ ಸುರಿಸಿ ಅಂತ ಹೇಳ್ತೇವೆ. ಅಂದ್ರೆ ಅಷ್ಟು ಕಷ್ಟದಿಂದ ನಾವು ಗಳಿಸಿರುವ ಒಂದು ಯಾವುದೋ ಇದೆಯಲ್ಲ, ಅಲ್ಲಿ ನಾವು ತಗೊಳ್ಬೇಕಾದ್ದೇನು ಸರ್ವ ಅರ್ಥ, ಪ್ರತಿಯೊಂದು ಅರ್ಥವನ್ನ ಸಾಧನೆ ಮಾಡಬೇಕಾದ್ರೆ ಏನೇನು ಕಷ್ಟ ಇದೆ ಅದು ಬೀಭತ್ಸ ನೆನಪು ಮಾಡಿಕೊಂಡಾಗ ಯಪ್ಪ ಅನ್ನುವಂಥದ್ದು. ಆದ್ರಿಂದ ದೇವಿಯಲ್ಲಿ ಬೀಭತ್ಸ ರಸರೂಪದಲ್ಲಿ ಇದ್ದಾಳೆ. ಎಲ್ಲಿ? ಬಹಿರ್ದಶಾರದಲ್ಲಿ, ಸರ್ವಾರ್ಥ ಸಾಧಕ ಚಕ್ರದಲ್ಲಿ ಬೀಭತ್ಸ ರಸರೂಪದಲ್ಲಿ ದೇವಿ ಇದ್ದಾಳೆ. ಇನ್ನು ಅಂತರ್ದಶಾರಕ್ಕೆ ಬಂದ್ರೆ, ಬಹಿರ್ದಶಾರದಿಂದ ಅಂತರ್ದಶಾರಕ್ಕೆ ಬಂದ್ರೆ ಅಲ್ಲಿ ಅವಳು ಅದು ಸರ್ವರಕ್ಷಾಕರ ಚಕ್ರ. ಸರ್ವರನ್ನು ರಕ್ಷಿಸಬೇಕಾದ್ರೆ ದೇವಿ ರೌದ್ರ ರೂಪಿಣಿಯಾಗೇ ನಿಲ್ಲಬೇಕು. ಅವಳು ಒಬ್ಳೇ ಅಲ್ಲ, ಅನೇಕ ರೂಪಗಳಲ್ಲಿ ನಾವು ಅದನ್ನ ನೋಡಿದ್ವಿ. ಅಯ್ಯೋ ಅಮ್ಮ ಒಬ್ಳೇ ಹೋಗ್ತಾ ಇದ್ದಾಳೆ, ಭಂಡನ ಸೇನೆ ನೋಡಿದ್ರೆ ಅಷ್ಟು ರಾಶಿ ಸೇನೆ ಇದೆ, ಅಮ್ಮ ಒಬ್ಳೇ ಹೋಗ್ತಿದ್ದಾಳೆ ಅಂತ ಹಿಂದೆ ಇವ್ರುಗಳೆಲ್ಲ ಯೋಗಿನಿಯರು ಮಾತಾಡ್ತಾ ಇದ್ರೆ ಅಮ್ಮ ತಿರುಗಿ ಸುಮ್ಮನೆ ನಕ್ಕಳಂತೆ. ಆವಾಗ ಏನಾಯ್ತು? ಕೋಟಿ ಕೋಟಿ ಸೈನಿಕರ ಸಮೂಹ ನಾವು ನೋಡಿದ್ವಲ್ಲ, ಆ ರೀತಿ ದೇವಿ ರುದ್ರ ರೂಪದಲ್ಲಿ ಎಲ್ಲರನ್ನ ಸುತ್ತುಗಟ್ಟಿ ಕಾಪಾಡ್ತಾಳೆ. ಅದು ಅಂತರ್ದಶಾರದಲ್ಲಿ ಸರ್ವರಕ್ಷಾಕರ ಚಕ್ರದಲ್ಲಿ ರುದ್ರ ರೂಪಿಣಿಯಾಗಿ ರೌದ್ರ ರಸದ ರೂಪದಲ್ಲಿ ತಾಯಿ ನಮ್ಮ ರಕ್ಷಾಕರಿಯಾಗಿ ಇದ್ದಾಳೆ, ನಮ್ಮ ರಕ್ಷಣೆಗೆ ಇದ್ದಾಳೆ. ಇನ್ನು ಅಷ್ಟಕೋಣದ ಸರ್ವರೋಗಹರ ಚಕ್ರ ಇದೆ. ಇಷ್ಟನ್ನೇ ತೋರಿಸಿದ ಮೇಲೆ ರೋಗ ನಮಗೇನು ಮಾಡುತ್ತೆ? ಬಾಧೆ ಕೊಡುತ್ತೆ. ರೋಗ ಇದ್ದಾಗ ಈಗೆಲ್ಲ ಡಾಕ್ಟರ್ಗಳು ಹೇಳ್ತಾರೆ ಏನು ಲಾಫಿಂಗ್ ಥೆರಪಿ ಅಂತ, ಅದರಿಂದ ನಕ್ರೆ ರೋಗ ವಾಸಿಯಾಗತ್ತೆ. ಅಲ್ಲಿ ನೋಡಿ ತಾಯಿ ಸರ್ವರೋಗ ರಕ್ಷಾಕರ ಇದರಲ್ಲಿ ಹಾಸ್ಯ ರಸದಲ್ಲಿದ್ದಾಳಂತೆ, ಅಂದ್ರೆ ನಗಿಸಿ ರೋಗ ವಾಸಿ ಮಾಡ್ತಾಳಂತೆ ದೇವಿ. ಅದನ್ನು ಬಹುಶಃ ಅವಾಗಲೇ ತಿಳ್ಕೊಂಡಿದ್ಲೋ ಏನೋ ಅನ್ನೋ ತರಹ ಹಾಸ್ಯ ರಸದ ರೂಪದಲ್ಲಿ ದೇವಿ ಆ ಸರ್ವರೋಗಹರ ಚಕ್ರದಲ್ಲಿ ಇದ್ದಾಳೆ. ಇನ್ನು ಮುಂದಕ್ಕೆ ಬಂದ್ರೆ ಸರ್ವಸಿದ್ಧಿದಾಯಕವಾದಂತಹ ಚಕ್ರ ಅದು ಯಾವುದು? ತ್ರಿಕೋಣ. ನಾವು ಇದರಿಂದ ಬರ್ತಾ ಇದೀವಲ್ಲ, ಆ ತ್ರಿಕೋಣದಲ್ಲಿ ಸರ್ವ ಸಿದ್ಧಿದಾಯಕವಾದ ಚಕ್ರ ಅಂದ್ರೆ ಅದು ಸಾಮಾನ್ಯನಾ? ಆದ್ರಿಂದ ಅದ್ಭುತ ರಸ, ಸರ್ವಸಿದ್ಧಿದಾಯಕವಾದ ಚಕ್ರದಲ್ಲಿ ಅದ್ಭುತ ರಸದಲ್ಲಿ ಇದ್ದಾಳೆ. ಹೀಗೆ ನಾವು ಶೃಂಗಾರ, ವೀರ, ಕರುಣ, ಭಯಾನಕ, ಬೀಭತ್ಸ, ರೌದ್ರ ಎಲ್ಲ ರಸಗಳ ಹಂತ ಹಂತವನ್ನ ನೋಡ್ಕೊಂಡು ಬಂದ್ವಿ. ಕೊನೆ ರಸ ಯಾವುದು? ಬಿಂದುವಿನಲ್ಲಿ ನೆಲೆಸಿರುವ ಶಾಂತರಸ. ತಾಯಿ ಆ ಶಾಂತರಸ ರೂಪದಲ್ಲಿ ಕೂಡ ಇದ್ದಾಳೆ. ಹಾಗೆ ನವರಸಗಳು ಎಲ್ಲಿದೆ? ಈ ಒಂದು ಚಕ್ರದಲ್ಲಿದೆ, ಶ್ರೀಚಕ್ರದಲ್ಲಿದೆ. ಆ ಶ್ರೀಚಕ್ರದಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾಳೆ. ಯಾವ ಯಾವ ರೂಪದಲ್ಲಿದ್ದಾಳೆ? ಸರ್ವಮೋಹಕ, ಸರ್ವ ಸಂಕ್ಷೋಭಕ, ಸರ್ವರೋಗ ಇತ್ಯ ಸರ್ವಾರ್ಥ ಸಾಧಕ ಈ ರೂಪದಲ್ಲಿದ್ದಾಳೆ. ಅದಕ್ಕೆ ಬೇಕಾದ ರಕ್ಷಾರೂಪದಲ್ಲೂ ಕೂಡ ತಾಯಿ ಶೃಂಗಾರ, ವೀರ, ಕರುಣ, ಅದ್ಭುತ, ಶೃಂಗಾರ, ವೀರ, ಕರುಣ, ಭಯಾನಕ, ಬೀಭತ್ಸ, ರೌದ್ರ, ಹಾಸ್ಯ ಮತ್ತೆ ಅದ್ಭುತ ಈ ರಸಗಳ ರೂಪದಲ್ಲಿ ಕೂಡ ಇದ್ದು ಕೊನೆಯಲ್ಲಿ ಶಾಂತ ರಸ ರೂಪದಲ್ಲಿ ಕೂಡ ತಾಯಿ ಇದ್ದಾಳೆ. ಹಾಗಾಗಿ ಈಗ ಶೃಂಗಾರ ರಸ ಸಂಪೂರ್ಣ 9 ಶೃಂಗಾರದಿಂದ ಆರಂಭಿಸಿ 9 ರಸಗಳಲ್ಲಿ ಯಾವ ರಸ ದೇವಿಯದು ಯಾವ ರಸ ದೇವಿಯದಲ್ಲ ಅನ್ನುವಂಥದ್ದಿಲ್ಲ. ಎಲ್ಲ ರಸಗಳ ರೂಪದಲ್ಲಿ ದೇವಿ ಇದ್ದಾಳೆ. ಈ ಜಾಗದಲ್ಲಿ ನಮಗೆ ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳುವಾಗ ಹೇಳುತ್ತಾರೆ, ಇದನ್ನೇ ಉದಾಹರಣೆಯಾಗಿ ಹೇಳುತ್ತಾರೆ. ಪ್ರಪಂಚ ನಿರ್ಮಾಣ ಮಾಡುವುದು ನಾವು ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯೈ. ದೇವಿ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕಾದ್ರೆ ಲಾಸ್ಯ ನೃತ್ಯವನ್ನ ಆರಂಭ ಮಾಡ್ತಾಳಂತೆ. ಆದ್ರಿಂದ ಜಗತ್ ರಕ್ಷಣ ರೂಪದಲ್ಲಿ ತಂದೆ ಅವನೇನ್ ಮಾಡ್ತಾನೆ? ಅದನ್ನೆಲ್ಲ ತಾನು ತನ್ನೊಳಗೆ ಉಪಸಂಹಾರ ಮಾಡ್ಕೊಳ್ತಾನೆ. ಆದ್ರಿಂದ ಜಗಜ್ಜನನ್ಯೈ ಜಗದೇಕ ಪಿತ್ರೇ. ಹಾಗೆ ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯೈ,
ಪ್ರಪಂಚ ಸಂಹಾರಕ ತಾಂಡವಾಯ. ಅವನು ತಾಂಡವ ಮಾಡಿ ಒಳಗೆ ತಗೋತಾನೆ. ಎರಡೂ ಕಡೆ ಏನಿದೆ? ನೃತ್ಯನೇ ಇದೆ. ಅದನ್ನ ಸಾಂಖ್ಯ ಕೌಮುದಿಯಲ್ಲಿ ಹೇಳುವಾಗ, ಸಾಂಖ್ಯ ಸಿದ್ಧಾಂತದಲ್ಲಿ ಪ್ರಪಂಚ ಎಲ್ಲ ಈ ರೀತಿಯ ಒಂದು ನರ್ತನ, ಒಂದು ನಾಟ್ಯರಂಗ. ಆ ನಾಟ್ಯರಂಗದಲ್ಲಿ ಈಗ ನಾವೆಲ್ಲ ನೋಡ್ತಾ ಇದ್ದೇವಲ್ವಾ, ಎಲ್ಲಿಯವರೆಗೆ ನೋಡ್ತಾ ಇರ್ತೇವೆ? ನಮಗೆ ಸಾಕು ಅನ್ನೋವರೆಗೆ ತಾನೇ. ಸಾಕಾಯ್ತಪ್ಪ, ಇನ್ನು ಕೂತ್ಕೊಳ್ಳಕ್ಕಾಗಲ್ಲ, ಸಾಕಾಯ್ತಪ್ಪ, ಇನ್ನು ನೋಡಕ್ಕಾಗಲ್ಲ ಅಲ್ವೇ? ಕೊನೆಗೆ ಎಲ್ಲ ಸಾಕಾಗಬೇಕು. ಹಾಗೆ ಸಾಕಾಯ್ತು ಅಂದಾಗ ಅವಳೇನ್ ಮಾಡ್ತಾಳಂತೆ ನರ್ತಕಿ? ಅವನ್ ನೋಡ್ತಾ ಇಲ್ಲ, ಹೊರಟೋಗೋಣ ಅಂತ ಹೋಗ್ತಾಳಂತೆ. ಇದನ್ನ ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳ್ತಾರೆ. ನಿವರ್ತತೆ ನರ್ತಕಿ ಯಥಾ ನೃತ್ಯಾತ್. ರಂಗಮಂಚದಿಂದ ನರ್ತಕಿ ಹೇಗೆ ಹಿಂತಿರುಗಿ ಹೋಗ್ತಾಳೋ, ಆಗ ಅಲ್ಲಿಗೇನಾಯ್ತು? ಆ ಜೀವನಿಗೆ ಬಿಡುಗಡೆಯಾಯ್ತು. ಆ ಜೀವ ಈ ಬಂಧನದೊಳಗಿಲ್ಲ. ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯ ನರ್ತನವನ್ನ ಮಾಡ್ತಾ ಆ ಲಾಸ್ಯ ನರ್ತನವನ್ನ ಹಿಂತೆಗೆದುಕೊಂಡ್ಲು ಅಂದ್ರೆ ಇವನು ನೋಡೋದೇನಿದೆ? ಆದ್ರಿಂದ ಇನ್ನು ನೋಡಕ್ಕಾಗಲ್ಲ, ಇನ್ನು ಕೇಳಕ್ಕಾಗಲ್ಲ, ಇನ್ನು ತಿನ್ನಕ್ಕಾಗಲ್ಲ, ಇನ್ನು ಆಡಕ್ಕಾಗಲ್ಲ. ಆದ್ರಿಂದಲೇ ಅವಾಗೆಲ್ಲ ಏನು ಮಾಡುತ್ತೆ? ವಿಷಯಾಹ ವಿನಿವರ್ತಂತೆ. ಅವನ್ ನನ್ನ ನೋಡ್ತಾ ಇಲ್ಲ, ಅವನ್ ನನ್ನ ತಿಂತಾ ಇಲ್ಲ ಅಂತ ಹೊರಟೋಗುತ್ತೆ. ಆದ್ರೆ ಇವನ್ಗೆ ತಿನ್ನಕ್ಕೆ ನೋಡಕ್ಕೆ ಏನಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಇಂದ್ರಿಯಗಳಲ್ಲಿ ಬಲ ಕುಸಿದು ಹೋಗಿದೆ. ಆದರೆ ಮನಸ್ಸೆಂಬ ಇಂದ್ರಿಯದೊಳಗೆ ಬಲ ಕುಸಿದಿಲ್ಲ. ಅವನಿಗಿನ್ನ ನೋಡ್ಬೇಕು, ನಾನು ಇನ್ನ ನೋಡ್ಬೇಕಾಗಿತ್ತು, ಅಯ್ಯೋ ಮರಿಮಗಂದೊಂದು ಮದ್ವೆ ನೋಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಒಳಗಡೆ ಆಸೆ ಇದ್ರೆ ಅವಾಗ ಅವನಿಗೆ ಜೀವ ಹೋಗೋದೆಲ್ಲಿ ಬಂತು ಅಲ್ವೇ? ಆದ್ರೆ ನೋಡಕ್ ಆಗ್ತಿಲ್ಲ, ಕಣ್ಬಿಟ್ರು ಯಾರು ಕಾಣ್ತಾ ಇಲ್ಲ, ಒಳಗಡೆ ಮಾತ್ರ ಅದಿದ್ದಾಗ ಅಲ್ಲಿ ರಸವರ್ಜಂ, ಆ ರಸ ಇದೆ. ಆದ್ರೆ ಆ ಪರಂ ದೃಷ್ಟ ಅದನ್ನ ಕಂಡಾಗ ರಸೋಪಿ ನಿವರ್ತತೆ, ಆ ರಸನೂ ಹೊರಟೋಗ್ಬೇಕು. ಹಾಗೆ ತಾಯಿ ಈ ಶೃಂಗಾರ ರಸ ಸಂಪೂರ್ಣಳಾಗಿ ಎಲ್ಲ ರಸಗಳ ನರ್ತನವನ್ನ ಮಾಡಿ ತೋರಿಸ್ತಾ ತಾನೇ ಹಿಂತೆಗೆದುಕೊಂಡಾಗ ಇರೋದೇನು? ಶಾಂತರಸ. ಆ ಶಾಂತರಸ ರೂಪದಲ್ಲಿ ಕೂಡ ದೇವಿ ನಮ್ಮನ್ನ ಈ ಪ್ರಪಂಚದ ಒಳಗೆ ತಂದು ಹಾಕಿದಾಳೆ ತಾನೇ. ಆದ್ರಿಂದ ನಾನೇನಪ್ಪ ಮಾಡ್ಬೇಕು, ನಾನೇನ್ ಕಷ್ಟಪಡ್ಬೇಕು? ಅಯ್ಯೋ ನಾನೇನು ಜಪ ತಪ ಮಾಡ್ತಿಲ್ವೇ, ನಾನೇನೋ ಅವರೆಲ್ಲರೂ ಏನೇನೋ ಸಾಧನೆ ಮಾಡ್ತಾರೆ, ನಾ ಏನೂ ಮಾಡ್ತಿಲ್ವೇ? ಏನು ಮಾಡಬೇಡ. ಅಮ್ಮ ಅಂತ ಬೆಳಗ್ಗೆ ಎದ್ದು ಕೈ ಮುಗಿ, ಯಾವಾಗಾದ್ರೂ ತೋರಿದಾಗ ಅಮ್ಮ ಅನ್ನು, ಯಾವಾಗೋ ತೋರಿದಾಗ ಮಲಗುವಾಗಾದ್ರೂ ಕೊನೆ ಪಕ್ಷ ಅಮ್ಮ ಅನ್ನು, ಸಾಕು. ಇಷ್ಟಕ್ಕೆ ತಾಯಿ ಕರುಣೆ ತೋರ್ತಾಳೆ. ತಾನೇ ಯಾವ ತಾಯಿ ಈ ಬಂಧನದಲ್ಲಿ ಸಿಲುಕಿಸಿದಾಳೆ ಅವಳೇ ಬಂಧನದಿಂದ ಬಿಡಿಸಿ ಕರ್ಕೋತಾಳೆ. ಇದು ತಾಯಿಯ ಒಂದು ತತ್ವ, ತಾಯಿಯ ಮರ್ಮ. ಎಲ್ಲ ತಾಯಿಯರನ್ನ ನೋಡುವಾಗ ಅದು ಪ್ರತಿನಿಧಿ ಅಷ್ಟೇ. ಹಾಗೆ ಇಲ್ಲಿ ನಾವು ನೋಡಿದಾಗ ತಾಯಿ ಈ ನವರಸ ರೂಪಿಣಿಯಾಗಿದ್ದು ಎಲ್ಲ ಜೀವಿಗಳಿಗೆ ರಸಗಳನ್ನು ಉಣ್ಣಿಸಿ, ಅಮ್ಮ ಸಾಕು ನಾನು ಊಟ ಮಾಡಿದ್ದು, ಇನ್ನು ತಿನ್ಲಾರೆ ಅಂತ ಅಂದಾಗ ತಾಯಿ ಏನಾಗ್ತಾಳೆ? ಹಿಂತೋಗ್ತಾಳೆ. ಆ ರೀತಿ ಜೀವಿಗಳನ್ನ ಸಂರಕ್ಷಿಸ್ತಾಳೆ ದೇವಿ. ಶೃಂಗಾರ ರಸ ಸಂಪೂರ್ಣ. ಮುಂದಿನದು ಜಯ. ಜಯ ಅನ್ನುವುದು ಎಲ್ಲದರ ಜೊತೆಯಲ್ಲಿ ನಾವು ಸೇರಿಸ್ಕೊಳ್ಬೇಕು. ಅಂದ್ರೆ ಜಯ ಅಂದಾಗ ನಾವು ಹೇಳ್ಕೊಂಡಿದ್ದೇವೆ ಗೆಲುವು ಅನ್ನೋದು ಅರ್ಥ ಇದ್ರೂ ಕೂಡ ಜಯ ಅನ್ನುವುದು ಸಂಖ್ಯೆ 1 ಮತ್ತು 8. ಆ 18 ಸಂಖ್ಯೆಯನ್ನ 8 ಮತ್ತು 1 ಅಂದ್ರೆ ತಿರುಗಿಸಿದ್ರೆ 1 8 9 ಸಂಖ್ಯೆಯನ್ನ ತೋರಿಸುತ್ತೆ. ಆ 9 ಸಂಖ್ಯೆ ಪರಿಪೂರ್ಣತೆಯನ್ನ ತೋರಿಸುತ್ತೆ. ಯಾವಾಗ ಜೀವಿ ಪರಿಪೂರ್ಣತೆಯನ್ನ ಮುಟ್ತಾನೆ ಅಲ್ಲಿಗೆ ಮುಗೀತು. ಈಗ ನಾವು ಹೇಳಿದಂತೆ ಶೃಂಗಾರ ರಸ ಸಂಪೂರ್ಣ ಅಂದಾಗ ಎಲ್ಲ ರಸವನ್ನ ಅನುಭವಿಸಿದ ಆದ್ಮೇಲೆ ಅಯ್ಯೋ ನಾವೆಲ್ಲ ತಿಂದಾಗಿದೆ ರೀ, ನಮ್ಗೇನ್ ಇನ್ನೇನಿಲ್ಲ ಅನ್ನುವಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬಂದಾಗ. ಆದ್ರೆ ಅದೇ ಹೇಳಿದ್ನಲ್ಲ, ಬಾಯಿನಲ್ಲಿ ಹೇಳ್ತೇವೆ, ನಿಜವಾಗಿ ಹೃದಯದಲ್ಲಿ ಹೇಳಿರಲ್ಲ ನಾವು. ನಾವೆಲ್ಲ ಯಾಕೆಂದ್ರೆ ತಿಂದ್ರೆ ಜೀರ್ಣ ಆಗಲ್ಲ ಅನ್ನೋ ಭಯಕ್ಕೋಸ್ಕರ ತಿನ್ನಲ್ಲ, ಅಷ್ಟ ನೋಡಲ್ಲ ಬಿಟ್ರೆ. ಆದ್ರೆ ನಿಜವಾಗಿ ಅವರೆಲ್ಲ ನೋಡು ಚಿಕ್ಕವರು ತಿಂದು ಜೀರ್ಣಿಸ್ಕೋತಾರೆ, ನಮ್ಗಿಲ್ವೇ ಅನ್ನುವ ಭಾವನೆ ಒಳಗಡೆ ಇದ್ರೆ ಅಲ್ಲ. ಆ ಪೂರ್ಣ ಅನ್ನುವುದು, ಆ ಪೂರ್ಣತೆ ಅನ್ನುವುದು ಬಂದಾಗ ಜಯ. ಆದ್ರಿಂದ ಜಯ ಅನ್ನೋದೇ ಪೂರ್ಣ, ಪೂರ್ಣ ಅಂದ್ರೆ ಜಯ. ಯಾವಾಗ ಎಲ್ಲ ರಸಗಳನ್ನ ಆಸ್ವಾದಿಸಿದ ಮೇಲೆ ಇನ್ನು ನಾನು ನೋಡ್ಬೇಕಾದ್ದು, ಮಾಡಬೇಕಾದ್ದು, ಕೇಳಬೇಕಾದ್ದು, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಆ ಸ್ಥಿತಿ ಬಂದಾಗ ಏನಿದೆ? ಜಯನೇ. ಎಲ್ಲೆಲ್ಲೂ ಜಯ, ಸರ್ವ ಜಯ. ಆದ್ರಿಂದ ಜಯ ಅಂದಾಗ ಪರಿಪೂರ್ಣತೆ. ಪರಿಪೂರ್ಣತೆ ಯಾವಾಗ? ಮೊದಲಿಗೆ ಹೋರಾಟ ಎಲ್ಲ ದುಡ್ಡು ದುಡ್ಡು ದುಡ್ಡು. ಯಾಕೆ ಬೇಕು? ನಮಗೆ ಇರುವಿಕೆಗೆ ಬೇಕು, ಮಗು ಸ್ಕೂಲಿಗೆ ಫೀಸ್ ಕಟ್ಟಕ್ ಬೇಕು, ಮಗುಗೆ ನಡೆಯಕ್ಕಾಗಲ್ಲ, ಗಾಡಿ ತೆಕ್ಕೊಡ್ಬೇಕು, ಎಲ್ಲಕ್ಕೂ ಬೇಕು ಬೇಕು ಬೇಕು. ಅರ್ಥ ಇದೆ, ಅರ್ಥದ ಜೊತೆಯಲ್ಲಿ ಕಾಮ ಇದೆ.
ಆ ಅರ್ಥಕಾಮಗಳನ್ನ ಧರ್ಮದ ಕಡೆಗೆ ತಿರುಗಿಸಿದಾಗ ಅರ್ಥಕಾಮ ಧರ್ಮದಿಂದ ನಮ್ಮನ್ನು ಮೋಕ್ಷದ ಕಡೆಗೆ ಒಯ್ಯಿದ್ರೆ ಆಗ ಪೂರ್ಣ. ಆದ್ರಿಂದ ಜಯ ಅಂದಾಗ ಪೂರ್ಣ ಅಂದ್ರೆ ಅರ್ಥ ಏನು? ಅರ್ಥಕಾಮಗಳಿಂದ ಧರ್ಮ, ಧರ್ಮದಿಂದ ಮೋಕ್ಷ. ಅರ್ಥಕಾಮ ಬೇಡ ಅಲ್ಲ, ಅರ್ಥಕಾಮನ ಹೊಂದಿದ ಮೇಲೆ ನೀವೆಲ್ಲ ತಿಂದಾದ್ಮೇಲಾದ್ರೂ ಒಂದ್ 4 ಕಾಳು ಹೀಗನ್ನಿ, ಆ ಯಾವುದೋ ಜೀವ ತಿನ್ಕೊಳ್ಳುತ್ತೆ. ಆ ರೀತಿಯಾಗಿ ಧರ್ಮ ಕಿಂಚಿತ್ತು ಮಾಡಿದರೆ ಅಂಥದ್ದು ಎಷ್ಟೊಂದು ಕಥೆ ನಾವು ನೋಡ್ತೇವಲ್ವಾ. ಆ ರೀತಿ ಸುಮ್ಮನೆ ಉದುರಿಸಿದ ಕಾಳಿಗೇನೆ ಅವನು ಎಷ್ಟೋ ಫಲವನ್ನ ಪಡೆಯುವಂತ ಉದಾಹರಣೆಗಳನ್ನ ಅನಂತ ಪದ್ಮನಾಭನ ಕಥೆ ಓದಿದ್ರೆ ಗೊತ್ತಾಗುತ್ತೆ. ಎಷ್ಟು ಕಥೆ ಅಂದ್ರೆ ನಾವು ಮಾಡಿದ ಇಷ್ಟಿಷ್ಟು ಪುಣ್ಯಕ್ಕೆ ಇಷ್ಟಿಷ್ಟು ಪಾಪಕ್ಕೆ ಏನೇನು ಅನುಭವಿಸ್ತೇವೆ. ಆ ರೀತಿಯಲ್ಲಿ ಆ ಒಂದು ದಾನ ಮಾಡಿದರೆ ಅರ್ಥಕಾಮಗಳಿಂದ ಧರ್ಮ ಇದ್ರೆ ಧರ್ಮದಿಂದ ಮೋಕ್ಷದ ದಾರಿಯೂ ಇದೆ. ಅದು ನಮಗೆ ಜಯ, ಪರಿಪೂರ್ಣತೆಯನ್ನ ತೋರಿಸಿ ಕೊಡುತ್ತೆ. ಯಾವ ದೇವಿ ವರಾಹ ಶೈಲ ಒಂದು ಪರ್ವತ ಇದೆ, ಆ ವರಾಹ ಶೈಲ ಪರ್ವತದಲ್ಲಿ ಪೂಜಿತಳಾಗಿದ್ದಳೋ ಆ ದೇವಿಯನ್ನ ಜಯ ಎನ್ನುವ ಹೆಸರಿನಿಂದ ಕರೀತಾರೆ. ಹಾಗಾಗಿ ದೇವಿ ಜಯ. ಮೊದಲಿಗೆ ವರಾಹ ಶೈಲದಲ್ಲಿ ಪೂಜಿಸಲ್ಪಡುವಂತಹ ದೇವಿ ಜಯ. ಎರಡನೆಯದಾಗಿ ನಾವು ನೋಡಿದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳ ರೂಪದಲ್ಲಿ ಪರಿಪೂರ್ಣತೆಯನ್ನ ಪ್ರತಿ ಜೀವಿಗೆ ಕೊಡ್ತಾಳೆ. ಯಾವ ಒಂದು ಜೀವಕ್ಕಲ್ಲ, ಪ್ರತಿ ಜೀವಿಗೆ ಪರಿಪೂರ್ಣತೆಯನ್ನ ತಂದು ಕೊಡುವವಳು ಜಯ. ಜಯ ಅಂದಾಗ ಗೆಲ್ಲುವಿಕೆ. ನಮಗೆ ಯಾವುದರ ಮೇಲೆ ಗೆಲ್ಲುವಿಕೆ ಬೇಕು? ಮರಣದ ಮೇಲೆ ಗೆಲ್ಲುವಿಕೆ ಬಂದ್ರೆ ಗೆದ್ದು ಲೆಕ್ಕ. ಅದನ್ನು ತಾನೇ ನಾವು ಅಲೆಕ್ಸಾಂಡರ್ ಚರಿತೆಯಲ್ಲಿ ನೋಡೋದು. ಅಲೆಕ್ಸಾಂಡರು ಭಾರತಕ್ಕೆ ಬಂದ, ಭಾರತದಲ್ಲಿ ದಿಗ್ವಿಜಯವನ್ನ ಸಾಧಿಸದೆ ಇನ್ನು ನಾನು ಸಾಧಿಸಬೇಕಾದ್ದು ಏನಿಲ್ಲ, ನನ್ನ ಊರಿಗೆ ಹೋಗ್ತೇನೆ ಅಂತ ಹೊರಟ. ಹೋಗುವಾಗ ಅವ್ರ ಗುರುಗಳು ಹೇಳಿದ್ರು, ಗುರುಗಳಿಗೆ ಕೇಳ್ಕೊಂಡೇ ಬಂದಿದ್ದ, ಭಾರತಕ್ಕೆ ಹೋಗೋದಾದ್ರೆ ಭಾರತದಿಂದ ಒಬ್ಬ ಯೋಗಿನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಆದ್ರಿಂದ ಅವ್ರು ಕೆಲವನ್ನ ಹೇಳಿದ್ರು, ಅದರಲ್ಲಿ ಯೋಗಿ ಒಬ್ಬನನ್ನ ಕರ್ಕೊಂಡ್ಬರ್ಬೇಕು ಅಂತ ಅಲೆಕ್ಸಾಂಡರ್ ಯೋಚನೆ ಮಾಡ್ದ. ಕಾಡಿಗೆ ಬತ್ತ, ಕಾಡಿನಲ್ಲಿ ತಾನೇ ಒಬ್ಬ ಯೋಗಿ ಇರ್ತಾನೆ, ಯಾರೋ ಒಬ್ಬ ಯೋಗಿ ಸಿಕ್ದ, ಬಾ ಅಂತ ಕರೆದ. ಇವನು ಸುಮ್ಮನೆ ಕೂತಿದ್ದ. ನಾನು ಹೇಳ್ತಾ ಇದ್ದೇನೆ ಬಾ ಅಂದ, ಇವನು ಸುಮ್ಮನೆ ಕೂತಿದ್ದ. ಮತ್ತೆ ನನ್ನ ದೇಶಕ್ಕೆ ನಾನು ಅಲೆಕ್ಸಾಂಡರ್ ವಿಶ್ವವನ್ನ ಗೆದ್ದಿರುವ ಚಕ್ರವರ್ತಿ ಅಂತೆಲ್ಲ ಘೋಷಣೆ ಮಾಡಿಕೊಂಡು ಹೇಳ್ದ. ಆಗ್ಲೂ ಇವನು ಸುಮ್ಮನೆ ಕೂತಿದ್ದ. ನಾವು ಹೇಗೆ ರಹುಗಣ ಇವರ ಸಂವಾದ ನೋಡ್ತೇವೆ ನೋಡಿ, ಜಡಭರತ, ಅವನು ಹಾಗೆ ತಾನೇ ಹೇಳುದು, ನಾನ್ ರಾಜ, ನಾನು ಏನ್ ಮಾಡ್ತೀನಿ ಗೊತ್ತಾ, ಇವನು ಮಾತಾಡ್ತಿಲ್ಲ, ನಾನು ಶಿಕ್ಷಿಸ್ತೀನಿ ಮಾತಾಡ್ತಿಲ್ಲ, ಈ ಕಿವುಡನ ಮೂಕನ ಏನೆಲ್ಲ ಹೇಳಿದ್ರು ಮಾತಾಡ್ತಿಲ್ಲ. ಹಾಗೆ ಇವನು ಕೂಡ ಯಾವುದಕ್ಕೂ ಪ್ರತಿಕ್ರಿಯಿಸ್ತಾ ಇಲ್ಲ. ನಾನು ಚಕ್ರವರ್ತಿ, ನಾನು ಅದು ಇದು ಘೋಷಣೆ ಮಾಡ್ತಿದ್ರೆ, ನಾನು ನಿನ್ನೇನ್ ಮಾಡ್ತೀನಿ ಗೊತ್ತಾ ಅಂದಾಗ್ಲೂ ಇಲ್ಲ, ನಾನು ನಿನ್ನನ್ನು ಏನು ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಹೋಗ್ತೀನಿ. ಆಗ್ಲೂ ಇವನು ಸುಮ್ಮನೆ ಇದ್ದ. ನಿನ್ನನ್ನು ಸೀಳಿ ತುಂಡು ತುಂಡು ಮಾಡ್ತೇನೆ ಅಂದಾಗ ಜೋರಾಗಿ ನಕ್ಕ. ಯಾಕೆ ನಗುತ್ತಿದೀಯೇ ಅಂದ್ರೆ, ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ನಿನ್ನನ್ನ ಸೀಳಿ ತುಂಡು ತುಂಡು ಮಾಡ್ತೀನಿ ಅಂದ್ಯಲ್ಲ, ಅದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಯಾಕೆಂದ್ರೆ ಯಾರು ನಾನು ಅನ್ನೋದನ್ನ ಸೀಳಕ್ಕಾಗಲ್ಲ. ಅಚ್ಛೇದ್ಯೋಯಂ ಅದಾಖ್ಯೋಯಂ ಅಲ್ವೇ? ಆದ್ರಿಂದ ನೀನು ಹೇಗ್ ಆಗ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಯ್ತು. ಇಷ್ಟೆಲ್ಲ ಜೋರ್ ಮಾಡ್ತಾ ಇದ್ರು, ಇವನು ಯಾವುದಕ್ಕೂ ಭಯ ಪಡದೆ ಕಂಗೆಡದೆ ಇದ್ದಾನಲ್ಲ, ಅದ್ ಹೇಗಯ್ಯ ಸುಳ್ಳು ಅಂತ ಯಾವ ತರ ಹೇಳ್ತಿದೀಯೇ? ಆಗ ಇವನು ಆತ್ಮತತ್ವವನ್ನ ವಿವರಿಸಿ ಹೇಳ್ದ, ಏನ್ ಮಾಡಬಲ್ಲ ನೀನು? ನನ್ನ ಶರೀರಕ್ಕೆ ಮಾಡ್ತೀಯ, ಮಾಡ್ಕೊ, ನಾನ್ ಶರೀರ ಅಲ್ವಲ್ಲ. ಆ ಒಂದು ತತ್ವ ಇದೆಯಲ್ಲ, ಅಂದ್ರೆ ಆ ಜ್ಞಾನ ಯಾವಾಗ ಬರುತ್ತೆ ನಮ್ಗೆ? ಮೃತ್ಯುವಿನ ಮೇಲೆ ಜಯ ಯಾವಾಗ ನಾವು ಸಾಧಿಸ್ತೇವೆ. ಶರೀರ ಮಾತ್ರ ಸಾಯುತ್ತೆ, ನಾನನ್ನೋದು ಸಾಯೋದಿಲ್ಲ, ನಾನನ್ನುವುದು ನಿತ್ಯ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಅವನಿಗೆ ಭಯ ಇಲ್ಲ. ಆದ್ದರಿಂದ ಅವನು ತಾನೇ ಜಯವನ್ನ ಸಾಧಿಸ್ತಾನೆ. ಅವನಿಗೆ ಆ ಮೃತ್ಯುವಿನ ಮೇಲೆ ಜಯ ಬಂದ ಮೇಲೆ ಅವನಿಗೇನಿಲ್ಲ, ಅಜ್ಞಾನ ಇಲ್ಲ. ಯಾಕೆಂದ್ರೆ ಅಜ್ಞಾನ ಅನ್ನೋದು ಯಾವುದು? ನಾನಲ್ಲದೆ ಇರೋದನ್ನ ನಾನು ಅನ್ಕೊಂಡಿರೋದು. ಶರೀರ ನಾನಲ್ಲ, ಆದ್ರೆ ನಾವು ಎಷ್ಟು ಬಾರಿ ಹೇಳ್ಕೊಂಡ್ರು ಅದು ಬಿಡೋದಿಲ್ಲ. ನಮಗ್ ಗೊತ್ತಿದೆ, ಆದ್ರೂ ಶರೀರಕ್ಕೆ ನೋವಾಗುತ್ತಾ ಇದ್ದಂತೆ. ನೋವಂದ್ರೆ ಡೈರೆಕ್ಟ್ ಅಲ್ಲ, ಯಾರೋ ಏನೋ ಹೇಳಿದ್ರಂತೆ ಕಿವಿ ಮೇಲೆ ಬಿದ್ದಿದ್ದೆ, ಅದೇ ದೊಡ್ಡ ಘಾಸಿ ಅಲ್ವೇ, ನೇರನೂ ಇಲ್ಲ. ಅಂದ್ರೆ ಅಂಥ ನೋವನ್ನು ಕೂಡ ನಾವು ತಡಿಲಾರೆವು. ಆ ರೀತಿಯಾಗಿ ಶರೀರಕ್ಕೆ ಇರುವ ಇದನ್ನ ನಾನು ಎಂಬುದಾಗಿ ನಾವು ಭಾವಿಸ್ಕೊಳ್ತೇವಲ್ಲ, ಅದೇ ಅಜ್ಞಾನ. ಆ ಅಜ್ಞಾನವನ್ನ ದೂರ ಮಾಡ್ಕೊಂಡು ಬಿಟ್ರೆ ಸಾವಿಗೆ ಯಾಕೆ ಅಂಜುತ್ತೇವೆ?
ಆದ್ರಿಂದ ಈಗ ಜಯ ಅಂದ್ರೆ ಯಾವುದರ ಮೇಲೆ ಜಯ ಅಂದ್ರೆ ಅಜ್ಞಾನದ ಮೇಲಿನ ಜಯ, ಅವಿದ್ಯೆಯ ಮೇಲಿನ ಜಯ. ಮೃತ್ಯು ಅದು ಯಾವುದು? ಮೃತ್ಯುವಿನ ಮೇಲಿನ ಜಯ. ಮೃತ್ಯು ಅನ್ನೋದೇ ಅಜ್ಞಾನ, ಅಜ್ಞಾನ ಅನ್ನೋದೇ ಅವಿದ್ಯೆ. ಆದ್ರಿಂದ ಅದರ ಮೇಲೆ ಜಯ ಎಲ್ಲಿದೆ? ದೇವಿಯಲ್ಲಿದೆ. ದೇವಿಯನ್ನ ಆಶ್ರಯಿಸಿಕೊಂಡವರಿಗೆ ಅವರಿಗೂ ಇದೆ. ಆದ್ರಿಂದ ದೇವಿ ತಾನೊಬ್ಬಳೇ ಜಯಶೀಲಳಲ್ಲ, ಅವಳನ್ನು ಆಶ್ರಯಿಸಿಕೊಂಡಿದ್ರೆ ಅವರಿಗೂ ಕೂಡ ಅವಳು ಜಯವನ್ನ ಕರುಣಿಸ್ತಾಳೆ. ಹಾಗಾಗಿ ಮೂರನೆಯದಾಗಿ ತಾಯಿ ಜಯ. ಅದರಿಂದಲೇ ತ್ವಮೇವ ಕಿಲ ಶಾಂಭವಿ, ನೀನೇ ಅಮ್ಮ ಜಯಶೀಲಳು. ತ್ವಮಪಿ ಕಾಮ ಕೋಟಿ ಜಯ, ನೀನು ಕಾಮ ಮನ್ಮಥ ಕೋಟಿ ಕೋಟಿ ಮನ್ಮಥರನ್ನು ಗೆಲ್ಲಬಲ್ಲಂಥವಳು ನೀನು. ಹಾಗೆ ತ್ವಮೇವ ವಿಜಯಿ ತ್ವಯಿ ತ್ರಿಜಗದಂಬ, ಅಮ್ಮ ಮೂರೂ ಲೋಕಗಳು ನಿನ್ನನ್ನು ಆಶ್ರಯಿಸಿಕೊಂಡಿದ್ದರೆ ಗೆಲ್ಲುತ್ತೆ. ಆದ್ರಿಂದ ಜಯ ಎನ್ನುವುದು ಎಲ್ಲಿದೆ? ದೇವಿಯಲ್ಲಿದೆ. ದೇವಿ ಯಾರು? ಅವಳೇ ಜಯ. ಆದ್ರಿಂದ ದೇವಿಯನ್ನು ಆಶ್ರಯಿಸಿಕೊಂಡಿದ್ರೆ ನಮಗೆ ಎಂದಿಗೂ ಕೂಡ ಪರಾಜಯ ಪರಾಭವ ಅನ್ನೋದು ಇಲ್ಲ. ಆದ್ರಿಂದಲೇ ಯಾರು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾರೆ ಅವರಿಗೆ ಇದು ಸೋಲೆಂಬುದು ಇಲ್ಲ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವ ಯೇಷಾಂ ಇಂದೀವರಶ್ಯಾಮಃ ಹೃದಯೇ ಸುಪ್ರತಿಷ್ಠಿತ. ಯಾರ ಹೃದಯದಲ್ಲಿ ಪರಮಾತ್ಮ ಭದ್ರವಾಗಿ ಕೂತಿದ್ದಾನೋ ಅವರಿಗೆ ಸೋಲೆಲ್ಲಿದೆ? ಅವರಿಗೆ ಅಪಮಾನ ಎಲ್ಲಿದೆ? ಅವರಿಗೆ ಎಂದೂ ಕೂಡ ನಷ್ಟವೂ ಇಲ್ಲ, ಅವರಿಗೆ ಯಾವಾಗಲೂ ಲಾಭವೇ. ಆದ್ರಿಂದ ದೇವಿಯನ್ನ ಆಶ್ರಯಿಸಿಕೊಳ್ಳಿ. ಇದರ ಅರ್ಥ ಏನು? ಅಮ್ಮ ಅಂತ ಆಶ್ರಯಿಸಿಕೊಂಡಿದ್ರೆ ಎಂದೆಂದಿಗೂ ಸೋಲಿಲ್ಲ, ಎಂದೆಂದಿಗೂ ಪರಾಜಯ ಎಂಬುದು ಇಲ್ಲ. ಇನ್ನು ಆದ್ರಿಂದ ನಾವು ಹೇಳುವಾಗ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಅಂತ ಅಲ್ಲಿ ಹೇಳುವಾಗ ಲೋಕದಲ್ಲಿ ಅಲ್ಲಿ ಯಾವುದು ಜಯ? ಪ್ರತಿ ಶಾಸ್ತ್ರಕ್ಕೆ ಪ್ರತಿ ಪುರಾಣಕ್ಕೆ ಈ ಒಂದು ವಾಕ್ಯ ಇದೆ. ಬರೀ ಮಹಾಭಾರತಕ್ಕಷ್ಟೇ ಅಲ್ಲ. ಪ್ರತಿ ಅಂದ್ರೆ ಅರ್ಥ ಏನು? ಎಲ್ಲಾ ವಿದ್ಯಾಸ್ವರೂಪಿಣಿ. ಈಗ ಜಯ ಅಂದ್ರೆ ಸಕಲ ವಿದ್ಯಾಸ್ವರೂಪಿಣಿ, ಸಕಲ ಶಾಸ್ತ್ರ ಸ್ವರೂಪಿಣಿ. ಈಗ ಜಯ ಅನ್ನುವುದಕ್ಕೆ ನಾವು ಐದನೆಯದಾಗಿ ನೋಡುವ ಅರ್ಥ ವಿದ್ಯಾಸ್ವರೂಪಿಣಿ, ಶಾಸ್ತ್ರಸ್ವರೂಪಿಣಿ. ಜಯ ಅವಳು ಯಾವ ಯಾವ ಪುರಾಣಗಳೆಷ್ಟಿದೆ? 18 ಪ್ರಧಾನ, 18 ಉಪ, 18 ಉಪ. ಇದರಲ್ಲಿ ಮತ್ತೆ ತಿರ್ಗಾ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಹೀಗೆ ಎಲ್ಲಾ ಗ್ರಂಥ ರಾಶಿ ಇದೆ. ಜೊತೆಯಲ್ಲಿ ಸ್ಮೃತಿಗಳಿದೆ. ಸ್ಮೃತಿಗಳು ಎಷ್ಟಿದೆ? ಅದರ ಜೊತೆಯಲ್ಲಿ ಆಗಮಗಳಿದೆ. ಆಗಮಗಳು ಎಷ್ಟಿದೆ? ಅದರ ಜೊತೆಯಲ್ಲಿ ಧರ್ಮಶಾಸ್ತ್ರಗಳಿದೆ. ಈ ರೀತಿ ಪಟ್ಟಿ ಹಾಕ್ತಾ ಹೋದಾಗ ಎಷ್ಟು ರಾಶಿ ವಿದ್ಯೆ ಇದೆಯೋ ಅದೆಲ್ಲ ಜಯ. ಆ ಜಯ ಅನ್ನೋದನ್ನ ಹಿಡ್ಕೊಂಡ್ರೆ ಎಲ್ಲ ವಿದ್ಯೆಯೂ ಕೂಡ ವಿದ್ಯೆಯಲ್ಲಿ ನಮಗೆ ಜಯ ನಾವು ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಯಾರಿಗೆ ವಿದ್ಯೆಯಲ್ಲಿ ಜಯ ಬೇಕಾಗಿದೆಯೋ ಅವರು ಈ ನಾಮವನ್ನ ಹಿಡ್ಕೊಂಡು ಮೇಲಿಂದ ನೋಡಿ ವಾಗ್ವಾದಿನಿಯಿಂದ ಬರ್ತಾನೇ ಇದೆ. ಹಾಗೆ ನಾವು ಇದರಲ್ಲಿ ಕೂಡ ನೋಡಿದ್ವಿ ಪರಾ ಪ್ರತ್ಯಕ್ಷಿತಿ ರೂಪನಲ್ಲಿ ಕೂಡ ಯಾರ ಮನೆಯಲ್ಲಿ ಮಕ್ಕಳು ಬುದ್ಧಿಮಾಂದ್ಯರೋ ಅಥವಾ ಬುದ್ಧಿಯಲ್ಲಿ ಸ್ವಲ್ಪ ಅಂದ್ರೆ ಗ್ರಹಿಕೆಯಲ್ಲಿ ಕಡಿಮೆ ಇರ್ತಾರೆ. ಒಂದ್ ಕ್ಲಾಸಲ್ಲಿ 10 ಮಕ್ಕಳು ಶಾರ್ಪ್ ಆಗಿದ್ರೆ, ಒಂದು ಮಗು ಮಂದ ಬುದ್ಧಿ ಇದ್ರೆ ಅಂಥ ಮಕ್ಕಳನ್ನ ತೀವ್ರವಾದ ಬುದ್ಧಿಶೀಲನನ್ನಾಗಿ ಮಾಡುವ ಸಾಧ್ಯತೆ ಈ ಮಂತ್ರಕ್ಕೆ ಇದೆ, ಈ ಮಂತ್ರಗಳಿಗಿದೆ ಅನ್ನುವಂತೆ. ಅದೇ ರೀತಿಯಲ್ಲಿ ಜಯ ಅನ್ನುವುದನ್ನ ಈ ರೀತಿ ಪರಿಭಾವಿಸಿಕೊಂಡು ನಾವು ಭಾವಿಸಿದರೆ ಅದು ಕೂಡ ಅಂದ್ರೆ ಸಕಲ ವಿದ್ಯೆಯೂ ಕೂಡ ನಮಗೆ ಒಲಿಯುತ್ತೆ, ದೊರಕತ್ತೆ, ಸಿಕ್ಕತ್ತೆ. ಹಾಗೆ ದೇವಿ ಈ ರೂಪದಲ್ಲಿ ಸಕಲ ವಿದ್ಯಾ ರೂಪಿಣಿಯಾಗಿ ಜಯ ಎಂಬ ನಾಮವನ್ನ ಜಪಿಸಿದವರೇ ಸಕಲ ವಿದ್ಯೆಯನ್ನ ಕೊಡುವವಳಾಗಿ ಆಗುತ್ತಾಳೆ. ಅಷ್ಟೇ ಅಲ್ಲದೆ ಮೃತ್ಯುವಿನ ಮೇಲೆ ಅಂದ್ರೆ ಜನನ ಮರಣ ಚಕ್ರದಿಂದ ದಾಟುವಂತೆ ನಮ್ಮನ್ನ ಮಾಡ್ತಾಳೆ. ಹಾಗಾಗಿ ಅವಳು ಜಯ. ಆದ್ರಿಂದಲೇ ಅವಳು ಹೆಂಗೆ ನಮ್ಗೇನು ಗೊತ್ತೇ ಇಲ್ವಲ್ಲ, ನಾವೇನು ಜಪ ತಪ ಮಾಡಿಲ್ಲ, ಪುಸ್ತಕ ಗ್ರಂಥ ಓದಿಲ್ಲ. ಎಷ್ಟು ಜನ ಅಂತ ಭಕ್ತರಿದ್ದಾರೆ ಹೇಳಿ, ಏನು ಗೊತ್ತಿಲ್ಲದೆ ಇರೋರು ಹೋಗೋ ನಿನಗೇನು ಮಾರಿಯಮ್ಮ ಕಾರಿಯಮ್ಮ ಹೋಗೋ ಅಂದ್ರು. ಅವನು ಮಾರಿಯಮ್ಮ ಕಾರಿಯಮ್ಮ ಅನ್ಕೊಂಡೇ ದೇವಿಯನ್ನ ಕಂಡ. ದೇವಿ ಬಂದು ಅವನ ಮನೆಯಲ್ಲಿ ಗಂಜಿ ಊಟ ತಿಂದ್ಲು, ಮುದ್ದೆಯನ್ನ ತಿಂದ್ಲು. ಅಂದ್ರೆ ಆ ರೀತಿ ದೇವಿಯ ತತ್ವ ಗೊತ್ತಾಗಬೇಕಿಲ್ಲ. ಈಗ ನಾವು ಜಯ ಅನ್ನುವುದರಲ್ಲಿ ಹೇಳಿದಂತ ಪುರಾಣ, ಉಪಪುರಾಣ, ಶಾಸ್ತ್ರ ಸ್ಮೃತಿ ಬೇಕಾಗಿಲ್ಲ. ಅದನ್ನು ಮತ್ತೆ ನಾವು ಭಾಗವತ ನೋಡಿದರೆ ಅವ್ರಿಗೇನೂ ಇಲ್ಲ, ಇವರೆಲ್ಲ ಯಜ್ಞಯಾಗ ಮಾಡ್ತಿದ್ದಾರೆ, ವೇದ ಮಂತ್ರ ಹೇಳ್ತಿದ್ದಾರೆ, ಆದ್ರೆ ಇವ್ರಿಗೆ ಕೃಷ್ಣ ಸಿಕ್ಲೇ ಇಲ್ಲ. ಅವ್ರು ಬರೀ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಕೊಂಡಿದ್ರು, ಅವ್ರಿಗೆ ಕೃಷ್ಣ ಸಿಕ್ಕ. ಅಂದ್ರೆ ಆ ಒಂದು ತತ್ವ
ನಮಗೆ ಏನು ಗೊತ್ತಾಗಬೇಕಾದ್ದಿಲ್ಲ, ಆ ಮರ್ಮ ನಮಗೆ ಗೊತ್ತಿದ್ರೆ ಸಾಕು, ಇದರಲ್ಲಿ ದೇವ. ಆ ರೀತಿಯಲ್ಲಿ ತಾಯಿ ಅವಳೇ ಆತ್ಮಜ್ಞಾನವನ್ನ ಕೊಟ್ಟು, ಅವಳೇ ಅಜ್ಞಾನವನ್ನ ದೂರ ಮಾಡಿ, ಅವಳೇ ಮೋಕ್ಷವನ್ನು ಕೂಡ ಕರುಣಿಸ್ತಾಳೆ. ಆದ್ರಿಂದ ಜಯ. ಇನ್ನು ನೋಡಿ, ಜಯ ಅನ್ನುವ 2 ಅಕ್ಷರದಲ್ಲಿ ಅದು ಹಿಡ್ಕೊಂಡ್ರೆ ನಮಗೆ ಏನೇನು ಸಿಕ್ಕಬಹುದು. ಅಂಥ ಒಂದು ಲಾಭದಾಯಕವಾದ ನಾಮ ಜಯ. ಅವಿದ್ಯೆನೆಲ್ಲ ದೂರ ಮಾಡಿ. ಆದ್ರಿಂದಲೇ ನಾವು ರಾಮಾಯಣದಲ್ಲಿ ನೋಡುವಾಗ ಕೂಡ ಇವನು ಜಯಂತ, ಇಂದ್ರನ ಮಗ, ಅವನು ಚಾಲೆಂಜ್ ತಗೊಂಡು ಬಂದಿರೋದು. ರಾಮನನ್ನ ಪರೀಕ್ಷಿಸೋದರಲ್ಲಿ ಅನೇಕ ಜನ ಬರ್ತಾರೆ, ದೇವತೆಗಳೇ. ಹೇಗೆ ನಾವು ಕೃಷ್ಣಾವತಾರದಲ್ಲಿ ಅವನ್ಯಾವನು ಕೃಷ್ಣ ಅಂತ ಬ್ರಹ್ಮ ಇಂದ್ರ ಎಲ್ಲ ಬಂದ್ರಲ್ಲ, ಹಾಗೆ ರಾಮನನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿರೋದು ಇಂದ್ರನ ಮಗ. ಅದೇನ್ ನನ್ ಮೇಲೆ ಏನ್ ಮಾಡ್ಬಿಡ್ತಾನೆ, ನಾನು ನೋಡ್ತೀನಿ ಅಂತ. ಹಾಗೆ ಬಂದಂಥ ಅವನಿಗೆ ಇವನು ಕೇವಲ ಮಲಗಿದ ಜಾಗದ ಒಂದು ಹುಲ್ಲು ಕಿತ್ಕೊಂಡು ಬಿಟ್ಟ. ನೋಡಿ ಏನಾಯ್ತು ಅವನಿಗೆ, ದಿಕ್ಕಿನಲ್ಲಿ ಆಶ್ರಯ ಇಲ್ಲ. ಯಾರು ಇದನ್ನ ಹೊಡೆದು ಕೊಟ್ರೋ ಇವನು ತಂದೆ ರಕ್ಷಿಸ್ತಾನೆ ಅನ್ಕೊಂಡ, ಇಲ್ಲಪ್ಪ ಅಂತ ಕೈ ಎತ್ಬಿಟ್ಟ. ಬ್ರಹ್ಮಲೋಕಕ್ಕೆ ಹೋದ, ಇಲ್ಲ ಅಂದ್ರು. ಯಾಕೆ ಅಂದ್ರೆ ಅದು ಯಾರಿಂದ ಬಂದಿದೆಯೋ ಅವ್ರಿಗೆ ಅದನ್ನ ತಗೊಳಕ್ಕೆ ಶಕ್ತಿ ನಮಗಿಲ್ಲ. ಅಂದ್ರೆ ಬ್ರಹ್ಮನಿಗಿಲ್ಲ, ವಿಷ್ಣುಗಿಲ್ಲ, ರುದ್ರನಿಗಿಲ್ಲ, ತಂದೆಗೆ ಇಲ್ಲ, ಯಾರಿಗೂ ಇಲ್ಲ ಅಂಥ ಒಂದು ಶಕ್ತಿ. ಆಗ ಇವನು ಹತ್ತಿರ ಬಂದಾಗ ಅವನೇನ್ ಮಾಡ್ದ, ನೋಡಪ್ಪ ಇದು ಬ್ರಹ್ಮಾಸ್ತ್ರ. ಆದ್ರಿಂದ ಅವನಿಗೆ ಅರಿವನ್ನ ಕೊಟ್ಟ, ಇದರ ಬಲ ಏನು ಅನ್ನೋದನ್ನ ತೋರಿಸ್ದ. ಅದರಿಂದ ಅವನ ಕಣ್ಣೊಂದನ್ನ ತಗೊಂಡು ಜ್ಞಾನ ಚಕ್ಷು ಕೊಟ್ಟ. ಅಂದ್ರೆ ಲೌಕಿಕ ಜ್ಞಾನಕ್ಕಿತ್ತ ಅಲೌಕಿಕವಾದ ಪಾರಲೌಕಿಕವಾದ ಜ್ಞಾನ ಕೊಟ್ಟು, ಯಾರ ಮೇಲೆ ನಿನ್ನ ಪ್ರಭಾವ ಬೀರಕ್ಕೆ ಬಂದಿದೆಯೇ ಅನ್ನೋದನ್ನ ತೋರಿಸಿಕೊಟ್ಟ. ಅದೇ ತತ್ವವನ್ನೇ ಸೀತಾಮಾತೆ ರಾವಣನಿಗೆ ಕೂಡ ಬೋಧಿಸುವಾಗ, ರಾಮನಿಗೆ ಒಂದು ಅಸ್ತ್ರ ಅಂತ ಬೇಕಿಲ್ಲ ಕಣಪ್ಪ, ರಾಮನ ಅಸ್ತ್ರ ನೀನು ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡೋ ಅಂಥದ್ದಲ್ಲ, ನೀ ಯಾವ ಜಾಗದಲ್ಲಿ ಅಡಕೊಂಡ್ರು ಅದು ನಿನ್ನನ್ನು ಬಿಡೋದಿಲ್ಲ. ಆ ಜ್ಞಾನ ಅಂದ್ರೆ ಅಜ್ಞಾನವನ್ನ ದೂರ ಮಾಡಿದ ಜ್ಞಾನವನ್ನು ಕೊಡುವಂತಹ ಚೈತನ್ಯ, ಅದು ಜಯ. ಆದ್ರಿಂದಲೇ ರಾಮನ ಅಸ್ತ್ರಕ್ಕೆ ಎಲ್ಲೂ ಪರಾಜಯ ಇಲ್ಲ. ಎಲ್ಲೆಲ್ಲಿ ಅಟ್ಟಿಸಿಕೊಂಡು ಹೋದ್ರು. ನೋಡಿ ನಾಮದ ಬಲ ಎಷ್ಟಿದೆ. ಆದ್ರಿಂದ ನಾಮವನ್ನ ನಾವು ನಂಬಿಕೊಂಡಿದ್ರೆ, ಆದ್ರಿಂದಲೇ ಜಲಧಿ ಲಾಂಘಿಗಯೇ ಅಚರಜನಾಕಿ, ಏನು ಅಸಾಧ್ಯವಾದದ್ದನ್ನ ಮಾಡುದು ಅಸಂಭವ ಇಲ್ಲ. ಆ ನಾಮಕ್ಕೆ ಅಂತಶಕ್ತಿ, ದೇವರಿಗೆ ಅಂತಶಕ್ತಿ. ಆ ಶಕ್ತಿ ಅಜ್ಞಾನವನ್ನ ದೂರ ಮಾಡಿ ಜ್ಞಾನವನ್ನ ಕೊಡುವಂತ ಶಕ್ತಿ. ಇನ್ನು ಇದು ಒಂದು ಮುಖ್ಯ ಪ್ರಾಣ ಉಪಾಸನಾ ರೂಪ. ಯಾವುದು? ಜಯ ಅನ್ನುವುದು. ಶೃಂಗಾರ ರಸ ಸಂಪೂರ್ಣ ಎಲ್ಲಿಂದ? ಕಾಮೇಶ್ವರ ಪ್ರಿಯ, ಕಾಮೇಶ್ವರ ಪ್ರಾಣ ನಾಡಿ, ಕಾಮಪೂಜಿತ ಕೃತಜ್ಞ. ಇಲ್ಲಿ ಇದು ಒಂದು ಮುಖ್ಯ ಪ್ರಾಣ ನಾಡಿ. ಆ ಮುಖ್ಯ ಪ್ರಾಣ ಯಾವುದು ಅದನ್ನ ನಾವು ನೋಡಿದ್ದೇವೆ. ಯೋಗ ಚಕ್ರದಲ್ಲಿ ನೋಡ್ಕೊಂಡು ಬಂದಂತೆ ಮುಖ್ಯ ಪ್ರಾಣಗಳು 2, ಇಡ ಮತ್ತು ಪಿಂಗಳ. ಅದನ್ನ ನೋಡಿದ್ವಿ. ಅದರ ಒಳಗಡೆ ಹೊಸೆದುಕೊಂಡು ಬರುವ ನಾಡಿ ಸುಷುಮ್ನೆ. ಅದರ ಮೂಲಕ ನಾವು ಸಾಧನೆ ಮಾಡುವಾಗ ಮೂಲಾಧಾರದಿಂದ ಇಡ ಪಿಂಗಳಗಳ ಒಳಗೆ ಬರುವ ಆ ಸುಷುಮ್ನೆಯಿಂದ ಮೇಲೆ ಏರ್ತಾ ಒಂದೊಂದು ಮುಂದಿನ ನಾಮಗಳಿದೆಯಲ್ಲ, ಜಾಲಂಧರ, ಒಡ್ಯಾಣ, ಇವೆಲ್ಲ ಜಾಗಗಳನ್ನ ಏರ್ತಾ ತುಟ್ಟ ತುದಿ ಶೃಂಗ ಅಲ್ಲಿಯವರೆಗಿನ ರಸಗಳ ಒಂದು ಪರಿಪೂರ್ಣತೆ, ಆ ರೀತಿಯಾಗಿ ಮೇಲೇರುವ ಒಂದು ಉಪಾಸನಾ ಕ್ರಮ ಇದೆಯಲ್ಲ, ಅದು ಮುಖ್ಯ ಪ್ರಾಣೋಪಾಸನ ಅಂತ. ಆದ್ರಿಂದ ಇದು ಒಂದು ಉಪಾಸನೆಯ ರೂಪದಿಂದ ದೇವಿಯನ್ನ ಸಾಧನೆ ಮಾಡಿಕೊಳ್ಳುವಂಥದ್ದು. ನಮ್ಮಂಥವರಿಗಲ್ಲ. ಮೊದಲೇ ಇದೇನಿದ್ರು ನಾವು ಕೇಳ್ಕೋಬಹುದು, ಇದೊಂದಿದೆ ಅಂತ. ಸುಮ್ನೆ ಪ್ರಯತ್ನ ಮಾಡಕ್ ಹೋಗಬಾರ್ದು. ಯಾಕೆಂದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕು. ನಮ್ಗೆ ಈಗ ನಾವು ಹೇಳ್ಕೊಂಡ್ವಲ್ಲ, ಜಯ ಅಂದ್ರೆ ಸಾಕು, ಅಮ್ಮ ಅಂದ್ರೆ ಸಾಕು, ಏನ್ ಅನ್ಸುತ್ತೆ ಅದನ್ನ ದೇವಿಯ ಭಾವದಲ್ಲಿ ಅಂದ್ರೆ ಸಾಕು. ಮಾಡಿದ ಮಾಲೆಯನ್ನ ನೋಡಿ ಆನಂದಿಸಿದರೆ ಸಾಕು. ಅಷ್ಟಷ್ಟು ದೇವಿ ನಮಗೆ ಇದು ಮಾಡ್ತಾಳೆ. ಒಟ್ಟು ಈ ನಾಮ ಒಂದು ಉಪಾಸನಾ ಕ್ರಮದ ರೂಪದಲ್ಲಿ ಇದ್ದು, ಉಪಾಸನೆಯಿಂದ ದೇವಿಯನ್ನ ನಾವು ಹೊಂದುವುದಕ್ಕೆ ಸಹಾಯಕವಾಗುವಂಥ ನಾಮ. ಮತ್ತೆ ಇದು ಶೃಂಗಾರ ರಸ ಸಂಪೂರ್ಣ ಜೊತೆಯಲ್ಲಿ ಜಯ, ಜಾಲಂಧರ ಅದಕ್ಕೆ ಜಯ, ಒಡ್ಯಾಣ ಪೀಠ ನಿಲಯ ಅದಕ್ಕೆ ಜಯ, ಎಲ್ಲದರ ಜೊತೆಗೆ ಈ ಜಯ ಅನ್ನುವುದನ್ನ ಸೇರಿಸಿಕೊಂಡು ಅದು ಒಂದು ಉಪಾಸನಾ ರೂಪದಲ್ಲಿ ಮಾಡಿಕೊಳ್ಳುವಂಥದ್ದು. ಪ್ರಾಣವನ್ನ ಹಿಡಿದು ಯೌಗಿಕ ಮಾರ್ಗದಲ್ಲಿ ಸಾಧನೆ ಮಾಡುವಂತ ಒಂದು ಸಾಧನೆಗೆ ಸಂಬಂಧಪಟ್ಟಿದ್ದು. ಮುಂದಿನ ನಾಮ ಜಯ ಜಾಲಂಧರ ಸ್ಥಿತ. ಆ ಮುಂದಿನ ನಾಮವನ್ನು ನಾವು ನಾಳೆ ದಿವಸ ನೋಡಿ. ಓಂ
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः।